दुःखनाश सुख प्राप्ति रूप मोक्ष मानहु पुरुष इच्छा विषय हेतु ताकु ब्रह्म ज्ञान सो परोक्ष अपरोक्ष तामय अपरोक्ष दृढ़ तामय अपरोक्ष दृढ़ अदृढ़ दो गानहु पुरुष इच्छा विषय मोक्ष को साक्षात हेतु दृढ़ परोक्ष ज्ञान हेतुता विचार जीवा हेतुता विचार जीव ब्रह्म जग जानहु पुरुष इच्छा विषय तेन वस्तु रूप जड़ चेतन दो जड़ मिथ्या माया ब्रह्म चित्त सोमयी माया ब्रह्म चित्त सोमयी पीतांबर शानहु पुरुष इच्छा विषय पुरुषार्थ जोई सोये दुख नाश सुख प्राप्ति दुख नाश सुख प्राप्ति रूप मोक्ष मानहु पुरुष इच्छा विषय सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಪಂಡಿತ್ ಪೀತಾಂಬರ್ಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯದ ಇವತ್ತು ನಾವು ಏಕಾದಶ ಕಲಾ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದ್ರೆ 11ನೇ ಕಲಾ ಪ್ರಾರಂಭ. ಈ 11ನೇ ಕಲೆಯಲ್ಲಿ ಹೇಳಬೇಕಾಗಿರುವಂತಹ ವಿಚಾರ ಏನು ಅಂತ ಕೇಳಿದರೆ ತತ್ವಂ ಪದಾರ್ಥೈಕ್ಯ ನಿರೂಪಣ. ತತ್ವಂ ಪದಾರ್ಥ ಐಕ್ಯ ನಿರೂಪಣ. ತತ್ಪದ ಹಾಗೂ ತ್ವಂ ಪದಗಳ ಅರ್ಥಗಳಲ್ಲಿ ಐಕ್ಯತೆಯನ್ನು ನಿರೂಪಣ ಮಾಡುತ್ತಾರೆ. ಯಾವುದರ ಐಕ್ಯತೆಯನ್ನ? ತತ್ಪದದ ಅರ್ಥದ, ಪದದ ಅಲ್ಲ, ತತ್ಪದದ ಅರ್ಥದ ತ್ವಂ ಪದದ ಅರ್ಥದ ಐಕ್ಯತೆಯ ನಿರೂಪಣೆ. ಇಲ್ಲಿ ತತ್ಪದದ ಅರ್ಥ ತ್ವಂ ಪದದ ಅರ್ಥಗಳು ಭಿನ್ನ ಭಿನ್ನವಾಗಿ ಕಂಡು ಬಂದಿದ್ದರೂ ಕೂಡ ಲಕ್ಷಾರ್ಥ ರೂಪವಾಗಿ ವಿಚಾರ ಮಾಡಿದ್ದಾದರೆ ತತ್ಪದದ ಅರ್ಥಕ್ಕೂ ತ್ವಂ ಪದದ ಅರ್ಥಕ್ಕೂ ಅಭೇದವೇ ಸಿದ್ಧವಾಗುತ್ತಿದೆ. ಅದರ ಸಲುವಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. 199ನೇ ಪ್ರಶ್ನೆ. ಅದ ಸಿಕ್ಕಲಿಲ್ಲ.
ಏನು ಕೇಳ್ತಾ ಇದ್ದಾರೆ? ತತ್ಪದ ಅಂದರೆ ಏನು ಪ್ರಶ್ನೆ ಇದೆ. ತತ್ಪದ ಅಂದ್ರೆ ಏನು? ಅದು ಎಲ್ಲಿಂದ ಬಂತು? ಯಾರು ಹೇಳಿದ್ದಾರೆ? ಈ ವಿಷಯಕವಾಗಿ ಗುರುಗಳು ಉತ್ತರ ಹೇಳ್ತಾ ಇದ್ದಾರಲ್ಲ, ತಮ್ಮ ಯಾವನೋ ಒಬ್ಬ ಮನುಷ್ಯ ಹೇಳಿದ್ದು ಅಲ್ಲ. ಸಾಮವೇದದ ಛಾಂದೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ತಂದೆಯಾದ ಉದ್ದಾಲಕ ಎಂಬ ಹೆಸರಿನ ಮುನಿ ತನ್ನ ಮಗನಾದ ಶ್ವೇತಕೇತುವನ್ನು ಕುರಿತು ಉಪದೇಶ ಮಾಡಿರುವ ತತ್ವಮಸಿ ಎಂಬ ಮಹಾವಾಕ್ಯದ ಯಾವ ಪ್ರಥಮ ಪಾಠ ಇದೆಯೋ ಅದುವೇ ತತ್ಪದ. ವೇದಗಳು ಅಪೌರುಷೇಯ ಅಂತ ಹೇಳ್ತಾ ಇದ್ದಾರೆ. ಯಾವನೋ ಒಬ್ಬ ವ್ಯಕ್ತಿ ಹೇಳಿದ್ದ ಅಲ್ಲ. ವ್ಯಕ್ತಿಯ ಮನಸ್ಸಿನೊಳಗೆ ರಾಗ ದ್ವೇಷಗಳು ಇರ್ತಾವೆ. ಇವು ಅಪೌರುಷೇಯ, ಪುರುಷನು ಹೇಳಿದ್ದು ಅಲ್ಲ. ಪರಮಾತ್ಮನ ಶ್ವಾಸ ಉಚ್ಛ್ವಾಸಗಳ ಮೂಲಕವಾಗಿ ಹೊರಬಂದಿರತಕ್ಕಂಥ ವೇದಗಳು. ಋಷಿ ಮುನಿಗಳು ಅವರು ತಪಸ್ಸಿನಲ್ಲಿ ಮಗ್ನರಾದಾಗ ಅವರ ಮನೋವೃತ್ತಿ ಎಲ್ಲವನ್ನು ದಾಟಿ ಹೋದಾಗ ಅವರಿಗೆ ಅಲ್ಲಿ ಕೇಳಿಸಿದುವಂತ ಆ ಶಬ್ದಗಳು. ಯಾವ ಶಬ್ದವು? ಪರಮಾತ್ಮನ ಶ್ವಾಸ ಉಚ್ಛ್ವಾಸಗಳ ಮೂಲಕವಾಗಿ ಹೊರಹೊಮ್ಮಿರತಕ್ಕಂಥ ವಾಕ್ಯಗಳ ಆ ಋಷಿಗಳಿಗೆ ಕೇಳಿಸಿರುವಂತ. ಆದ್ದರಿಂದ ಶ್ರುತಿಗಳು ಅಂತ ಕರೀತಾರೆ. ಶ್ರುತಿಗಳಂತ ಯಾಕೆ ಕರೆದರು? ಕೇಳಿಸಿದ್ದರಿಂದ. ಯಾವ ಋಷಿಯು ಬರೆದದ್ದು ಅಲ್ಲ, ಕೇಳಿದವ. ಈಗ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಬಿತ್ತರಿಸಲ್ಪಟ್ಟ ಶಬ್ದ ರಾಶಿ ಈ ವಾತಾವರಣದಲ್ಲಿ ಐತ ಇಲ್ಲ, ಅದು ಶಬ್ದ ರಾಶಿ. ಧಾರವಾಡದ ನಾ ಹೇಳುದು ತಿಳಿಯಾಕೈತೈತೋ ಇಲ್ಲೋ? ಧಾರವಾಡದ ಆಕಾಶ ಕೇಂದ್ರದಲ್ಲಿ, ಆಕಾಶವಾಣಿ ಕೇಂದ್ರದಲ್ಲಿ ಬಿತ್ತರಿಸಿರ್ತಕ್ಕಂಥ ಶಬ್ದಗಳು ಎಲ್ಲ ವಾತಾವರಣದಲ್ಲಿ ಇರ್ತಾವೆ. ಅವು ಯಾಕೆ ಕೇಳಿಸೋಲ್ಲು? ಯಾವಾಗ ಕೇಳಿಸ್ತವೆ ಅಂದ್ರೆ ಆ ಸ್ಟೇಷನ್ಗೆ ಸಂಬಂಧಪಟ್ಟಿರುವಂತಹ ರೇಡಿಯೋದಲ್ಲಿ ಮಾತ್ರ ಅವು ವ್ಯಕ್ತ ಆಗ್ತವೆ. ಹಾಗೆ ಭಗವಂತನೆಂಬ ಆಕಾಶವಾಣಿ ಕೇಂದ್ರದಿಂದ ಹೊರಹೊಮ್ಮಿರತಕ್ಕಂಥ ಶಬ್ದರಾಶಿ ಯಾವಾಗಲೂ ಕೂಡ ಅದು ಹರಿತಾದ. ಆದರೆ ಅದು ಯಾರಿಗೆ ಕೇಳಿಸ್ತದ ಅಂತ ಕೇಳಿದರೆ, ಈ ಮನುಷ್ಯ ಪ್ರಕೃತಿಯನ್ನ ದಾಟಿ ಪರಮಾತ್ಮನ ರಾಜ್ಯದಲ್ಲಿ ಋಷಿ ಮುನಿಗಳು ವ್ಯವಹರಿಸುವಾಗ ಅವರಿಗೆ ಕೇಳಿಸಿದುವಂಥವು. ಆದ್ದರಿಂದ ಅವುಗಳನ್ನ ಹೊರಗೆ ಬಂದು ಶಿಷ್ಯರಿಗೆ ಉಪದೇಶ ಮಾಡಿದರು. ಆವಾಗ ಇನ್ನೂ ಬರೆಯುವ ವ್ಯವಸ್ಥೆ ಇರಲಿಲ್ಲ. ಕೇವಲ ಬಾಯಿಂದ ಬಾಯಿಗೆ ಬಂದ ಆ ವೇದಗಳು ಅವುಗಳಿಗೆ ಶ್ರುತಿಗಳು ಅಂತ ಕರೀತಾ ಇದ್ದಾರೆ. ಅವು ಅಪೌರುಷೇಯ, ರಾಗದ್ವೇಷರಹಿತವಾಗಿ ಉಪದೇಶ ಮಾಡಿರ್ತಕ್ಕಂಥ ಆ ವಾಕ್ಯಗಳಿಗೆ ಶ್ರುತಿಗಳು ಅಂತ ಕರೀತಾರೆ. ಶ್ರುತಿ ವಿರಹಿತವಾದ ಮತವತ ನುಳಿಯುವುದೇ ಚಂದ ಮಮ ನಿಜಗುಣರು. ಯಾರೇ ಏನೇ ಹೇಳಿದರೂ ಕೂಡ ಶ್ರುತಿ ಸಮ್ಮತವಲ್ಲದ ಮಾತುಗಳನ್ನು ಅವನು ನಾವು ಕೇಳಲೇಬಾರದು. ಶ್ರುತಿ ವಿರಹಿತವಾದ ಮತವ
ಯಾವುದೇ ಒಂದು ಮತವನ್ನು ನಾವು ಸ್ಥಾಪನಾ ಮಾಡಬೇಕಾಗಿತ್ತು ಅಂದ್ರೆ ಶ್ರುತಿಗಳ ಆಧಾರದ ಮೇಲೇನೆ ಅವ ಹೇಳ್ತಿದ್ದ ಅಂದ್ರೆ ಅವನ ಕೇಳಬೇಕೇ ವಿನಃ ಸ್ವಂತ ಮಾತುಗಳನ್ನು ಹೇಳ್ತಕ್ಕಂಥ ಮತಗಳನ್ನು ಕೇಳಬಾರದು ಅಂತ ಹೇಳಿ ಶ್ರುತಿ ವಿರಹಿತವಾದ ಮತವ ತಾನುಳಿಯುವುದು. ಯಾಕ? ಶ್ರುತಿಯೇ ಪ್ರಮಾಣ ಅಖಿಲರಿಗೆ. ಯಾವುದೋ ಒಂದು ತನ್ನ ಸಮರ್ಥನೆ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ, ತನ್ನ ಮತವನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಶ್ರುತಿ ಪ್ರಮಾಣವಾಗಿ ಸ್ವೀಕರಿಸಬೇಕು. ಯಾಕೆ? ಅವರಲ್ಲಿ ರಾಗದ್ವೇಷರಹಿತವಾಗಿರುವ ಶಬ್ದಗಳಾಗಿರುವುದರಿಂದ ಎಲ್ಲರಿಗೂ ಶ್ರುತಿಯೇ ಪ್ರಮಾಣವಾಗಿರುತ್ತವೆ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬಂದಾರಲ್ಲ. ಅಂತಹ ಶ್ರುತಿ ಯಾವ ವೇದದು? ಸಾಮವೇದ. 4 ವೇದಗಳ ಅದಾವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳು 4 ಮಹಾವಾಕ್ಯಗಳನ್ನು ಹೇಳಿದಾವೆ. ಆದರೆ ಇಲ್ಲಿ ಈ ಸಾಮವೇದದ ಛಾಂದೋಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಒಬ್ಬನೊಬ್ಬ ಮಹರ್ಷಿ ಉದ್ದಾಲಕ ಅಂತ ಅವನ ಹೆಸರು. ಆ ಮುನಿ ಅವನ ಮಗನಿಗೆ ಹೆಸರೇನು? ಶ್ವೇತಕೇತು. ಆ ಶ್ವೇತಕೇತುವನ್ನು ಕುರಿತು ಉಪದೇಶ ಮಾಡತಕ್ಕಂಥ ಮಹಾವಾಕ್ಯ ತತ್ವಮಸಿ. ಈ ಮಹಾವಾಕ್ಯದ ಮೊದಲನೇ ಪದ ಅಲ್ರಿ, ಮೊದಲನೇ ಪದ ಯಾವುದು ಅಂತ ಕೇಳಿದ್ರೆ ತತ್. ಪದ ಅಂದ್ರೆ ಏನು? ವಾಕ್ಯ ಅಂದ್ರೆ ಏನು? ಒಂದಾಗಲಿ ಅಥವಾ ಅನೇಕ ಅಕ್ಷರಗಳಿಂದ ವರ್ಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದಕ್ಕೆ ಏನಂತಾರ? ಪದ. ಒಂದೇ ಆಗಲಿ ಅಥವಾ ಅನೇಕ ವರ್ಣಗಳಿಂದ ಕೂಡಿರ್ತಕ್ಕಂಥದ್ದಕ್ಕೆ ಏನಂತಾರ? ಪದ. ಪದ. ಬಾ ಒಂದು ಅಕ್ಷರದ, ಇದು ಅದಲ್ಲ. ಕೊಡ 2 ಅಕ್ಷರದ. ಹೀಗೆ ಒಂದಾಗಲಿ ಅಥವಾ ಅನೇಕ ಅರ್ಥವುಳ್ಳ ವರ್ಣಗಳ ಅಂತ. ಕಚಟಪ್ಪ ಅಂದ್ರೆ ಅದು ಪದನ? ಅದು ಅರ್ಥ ಇಲ್ಲ ಅಲ್ಲ. ಒಂದಾಗಲಿ ಅನೇಕ ಅರ್ಥವುಳ್ಳ ವರ್ಣಗಳಿಂದ ಕೂಡಿದ್ದಕ್ಕ ಏನಂತಾರೆ? ಪದ ಅಂತ ಕರೀತಾರೆ. ಪದಗಳ ಸಮುದಾಯಕ್ಕೇ ವಾಕ್ಯ ಅಂತ ಕರೀತಾರೆ. ಪದಗಳು ರಾಮನು ಗಿಡವನ್ನು ಕೊಡಲಿಯಿಂದ ಕಡಿದನು, ಇದು ವಾಕ್ಯ. ರಾಮನು ಪದ, ಕೊಡಲಿಯಿಂದ ಪದ. ಈ ಪದಗಳ ಸಮುದಾಯಕ್ಕೇ ವಾಕ್ಯ ಅಂತ ಕರೀತಾರೆ. ಇಂತಹ ಆ 4 ವೇದಗಳ 4 ಮಹಾವಾಕ್ಯಗಳದಾವೆ. ಆದರೆ ಇದನ್ನು ಉಪದೇಶಪರವಾದ ವಾಕ್ಯ, ತತ್ವಮಸಿ ಅನ್ನೋದೇನದಲ್ಲ, ಉಪದೇಶಪರವಾದ ವಾಕ್ಯ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆ ಛಾಂದೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಉದ್ದಾಲಕನು ತನ್ನ ಮಗನಾದ ಶ್ವೇತಕೇತುವಿಗೆ ಉಪದೇಶ ಮಾಡಿದ ತತ್ವಮಸಿ ಎಂಬ ಮಹಾವಾಕ್ಯದ ಪ್ರಥಮ ಪಾದ. ಇದಕ್ಕೇನಂತಾರ? ತತ್ತ ಪದ. ಟಿಪ್ಪಣಿ ಒಳಗೆ ಹೇಳ್ತಾರ, ಇಷ್ಟೇ ಅಲ್ಲಪ್ಪ, ಇನ್ನೂ 3 ವೇದಗಳಲ್ಲಿ 3 ಮಹಾವಾಕ್ಯಗಳದಾವೆ. ಅವ್ಯಾವೋ? ಒಂದು ಪ್ರಜ್ಞಾನಂ ಬ್ರಹ್ಮ, ಇದು ಋಗ್ವೇದದ ಮಹಾವಾಕ್ಯ. ಪ್ರಜ್ಞಾನಂ ಬ್ರಹ್ಮ. ಈ ಪ್ರಜ್ಞಾನವೇ ಬ್ರಹ್ಮ ಸ್ವರೂಪವಾಗಿರುತ್ತದೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ, ಇದು ಯಜುರ್ವೇದದ ಮಹಾವಾಕ್ಯ. ಅಯಂ ಆತ್ಮ ಬ್ರಹ್ಮ, ಅಪ್ರೋಕ್ಷನಾದ ಈ ಆತ್ಮನೇ ಬ್ರಹ್ಮನಿರುತ್ತಾನೆ, ಇದು ಅಥರ್ವಣ ವೇದದ ಮಹಾವಾಕ್ಯ. ಈ ಪ್ರತಿಯೊಂದು ವಾಕ್ಯದ ಒಂದು ಜೀವ ಬೋಧಕ, ಇನ್ನೊಂದು ಈಶ್ವರ ಬೋಧಕ, ಅದಲ್ಲ.
ಅದನ್ನು ಕೆಳಗೆ ಹೇಳ್ತದ. ತತ್ಪದಕ್ಕೆ ವಾಚ್ಯ ಅರ್ಥ ಯಾವ ಈಶ್ವರ ಮತ್ತು ಲಕ್ಷ್ಯ ಅರ್ಥ ಯಾವ ಶುದ್ಧ ಬ್ರಹ್ಮ. ಅದುವೇ ಮೇಲೆ ಬರೆಯಲ್ಪಟ್ಟ 3 ಮಹಾವಾಕ್ಯಗಳಲ್ಲಿ ಇರುವ ಬ್ರಹ್ಮ ಶಬ್ದಕ್ಕೆ ವಾಚ್ಯ ಅರ್ಥ ಮತ್ತು ಲಕ್ಷ್ಯ ಅರ್ಥ ಇದೆ. ಇಲ್ಲಿ 3 ಏನು ಮಹಾವಾಕ್ಯಗಳದಾವ ಟಿಪ್ಪಣಿಯೊಳಗೆ. ಇಲ್ಲಿನೂ ಕೂಡ ಏನಿಲ್ಲ ಅದಪ್ಪ ಅಂತಾರೆ ಬ್ರಹ್ಮ ಶಬ್ದ ಅಂತೂ ಒಂದು ಅದ. ಇದು ಈಶ್ವರ ವಾಚಕ ಅದ. ಇದರೊಳಗೂ ಕೂಡ ಹೇಗದಪ್ಪ ಅಂತ ಬ್ರಹ್ಮ ಶಬ್ದ ಅದು ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಎರಡುಗಳಿಂದ ಕೂಡದ. ಇನ್ನ ತೊಂಪದಕ ವಾಚ್ಯಾರ್ಥ ಯಾವ ಜೀವ ಅಲ್ಲ. ಈ 3 ಮಹಾವಾಕ್ಯಗಳ ಟಿಪ್ಪಣಿಯಲ್ಲಿ ಬರೆದಿರುವ 3 ಮಹಾವಾಕ್ಯಗಳಲ್ಲಿ ಜೀವನನ್ನು ಬೋಧಿಸ್ತಕ್ಕಂಥದ್ದು ಅದ, ಬ್ರಹ್ಮವನ್ನು ಬೋಧಿಸ್ತಕ್ಕಂಥದ್ದು ಅದ. ತೊಂಪದಕ ವಾಚ್ಯ ಅರ್ಥ ಜೀವ ಮತ್ತು ಯಾವ ಲಕ್ಷ್ಯ ಅರ್ಥ ಕೂಟಸ್ಥ ಇದೆ. ಅದುವೇ ಮೇಲೆ ಹೇಳಿರುವ 3 ಮಹಾವಾಕ್ಯಗಳಲ್ಲಿರುವ ಪ್ರಜ್ಞಾನಂ ಇದು ಜೀವಬೋಧಕ, ಅಹಂ ಇದು ಜೀವ ಬ್ರಹ್ಮಬೋಧಕ, ಅಯಂ ಇದು ಜೀವಬೋಧಕ. ಈ 3 ವಾಕ್ಯದಲ್ಲಿ ಬ್ರಹ್ಮ 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 ಅಂತ 3 ಮಹಾವಾಕ್ಯಗಳು ಏನೈತಲ್ಲ ಇದು ಏನದ ಈಶ್ವರ ವಾಚಕ ಅದ. ಈ ರೀತಿಯಾಗಿ ಯಾವ ಈ 3 ಪದ ಸಹಿತವಾದ ಆತ್ಮ 3 ಪದಗಳಿಗೆ ವಾಚ್ಯ ಅರ್ಥ ಮತ್ತು ಲಕ್ಷ್ಯ ಅರ್ಥ ಇದೆ. ಆ 3 ಪದಗಳಿಗೆ ವಾಚ್ಯವಾಗಿರ್ತಕ್ಕಂಥ ಆತ್ಮ ಆ 3 ಪದಗಳಿಗೆ ವಾಚ್ಯಾರ್ಥ ಮತ್ತು ಲಕ್ಷ್ಯ ಅರ್ಥ. ಸಂಪೂರ್ಣ ತತ್ವಮಸಿ ಮಹಾವಾಕ್ಯಕ್ಕೆ ಯಾವ ಜೀವ ಬ್ರಹ್ಮರ ಏಕತಾರೂಪ ಅರ್ಥ ಇದೆಯೋ ಅದುವೇ ಅರ್ಥ ಮೇಲೆ ಹೇಳಿರುವ 3 ಮಹಾವಾಕ್ಯಗಳಿಗೆ ಇರುತ್ತದೆ. ಈ ಮಹಾವಾಕ್ಯಗಳ ಅಭಿಪ್ರಾಯನೋ ಜೀವ ಬ್ರಹ್ಮರ ಅಭೇದ. ವೇದಗಳಲ್ಲಿ 2 ಪ್ರಕಾರ ವಾಕ್ಯಗಳು, ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಅವಾಂತರ ವಾಕ್ಯ ಅಂದ್ರೆ ಏನು, ಮಹಾವಾಕ್ಯ ಅಂದ್ರೆ ಏನು? ಕೇವಲ ಜೀವನನ್ನ ಬೋಧ ಮಾಡತಕ್ಕಂಥ ವಾಕ್ಯ ಅವಾಂತರ ವಾಕ್ಯ, ಅಥವಾ ಕೇವಲ ಬ್ರಹ್ಮವನ್ನು ಮಾತ್ರ ಬೋಧಿಸ್ತಿತ್ತು ಅಂತಂದ್ರೆ ಅದಕ್ಕೆ ಅವಾಂತರ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಏನ್ ಬೋಧ ಮಾಡ್ತತಿ ವಾಕ್ಯ? ಬ್ರಹ್ಮನನ್ನ ಮಾತ್ರ ಬೋಧ ಮಾಡ್ತದೆ. ಇಲ್ಲಿ ಜೀವನ ಸಂಬಂಧ ಇಲ್ಲ. ಬ್ರಹ್ಮ ಹೇಗದರಿ ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯಾವುದು ಸತ್ಯ ಸ್ವರೂಪವಾಗಿರುವುದೋ, ಯಾವುದು ಜ್ಞಾನ ಸ್ವರೂಪವಾಗಿರುವುದೋ, ಯಾವುದು ಅನಂತ ಸ್ವರೂಪವಾಗಿರುವುದು ಅದೇ ಬ್ರಹ್ಮವಿರುತ್ತದೆ ಅಂತ ಅವಾಂತರ ವಾಕ್ಯ, ಬ್ರಹ್ಮಬೋಧಕ ಅವಾಂತರ ವಾಕ್ಯ. ಇನ್ನು ಜೀವಬೋಧಕ ಅವಾಂತರ ವಾಕ್ಯಗಳು ಏಷ ಹೃದ್ಯಂತರ್ ಜ್ಯೋತಿ ಪುರುಷಃ. ಅಪರೋಕ್ಷವಾದ ಈ ಹೃದಯದಲ್ಲಿ ಜ್ಯೋತಿ ಏನೈತಲ್ಲ ಅವನೇ ಪುರುಷನಿದ್ದಾನೆ. ಇದು ಕೇವಲ ಜೀವವನ್ನು ಬೋಧ ಮಾಡತಕ್ಕಂಥ ಅವಾಂತರ ವಾಕ್ಯ. ಹೀಗೆ ಕೇವಲ ಬ್ರಹ್ಮವನ್ನು ಬೋಧ ಮಾಡತಕ್ಕಂಥ ಅಥವಾ ಕೇವಲ ಜೀವನನ್ನು ಬೋಧ ಮಾಡತಕ್ಕಂಥ ವಾಕ್ಯಗಳಿಗೆ ಅವಾಂತರ ವಾಕ್ಯ ಅಂತ ಕರೀತಾರೆ. ಯಾವ ವಾಕ್ಯ ಜೀವ ಪರಮರ ಅಭೇದವನ್ನು ಹೇಳ್ತಾವೋ ಅಂಥ ವಾಕ್ಯಗಳಿಗೆ ಮಹಾವಾಕ್ಯ. ಮಹಾವಾಕ್ಯ ಜೀವ ಬ್ರಹ್ಮರ ಅಭೇದವನ್ನು ಹೇಳ್ತಕ್ಕಂಥ ವಾಕ್ಯಗಳು. ಅವು ಸಂಸ್ಕೃತದಲ್ಲಿರಲಿ, ಕನ್ನಡದೊಳಗಿರಲಿ, ಹಿಂದಿ ಒಳಗರೆ ಇರಲಿ, ಭಾಷೆ ಮಹತ್ವದ ಅಲ್ಲ. ಅದು ಏನು ಹೇಳ್ತಿರ್ಬೇಕು? ಜೀವ ಬ್ರಹ್ಮರ ಭೇದವನ್ನು ಹೇಳ್ತಿರ್ಬೇಕು. ಸಾಮಾನ್ಯವಾಗಿ ಮಣ್ಣು ಬಿಟ್ಟು ಮಡಿಕಿಲ್ಲ, ತಣ್ಣು ಬಿಟ್ಟು ದೇವರಿಲ್ಲ. ಇದೇನಿದೆ? ಯಾವ ವಾಕ್ಯದು?
ಮಣ್ಣು ಬಿಟ್ಟು ಮಡಿಕಿಲ್ಲ, ತಾನು ಬಿಟ್ಟು ದೇವರಿಲ್ಲ. ಇದು ಮಹಾವಾಕ್ಯ. ಕನ್ನಡದಾಗ ಇರಲಿ ಯಾವ್ದಾಗ ಇರಲಿ ಅಲ್ಲ. ಆದರೆ ಆವಾಗಿನ ಕಾಲದಾಗ ಸಂಸ್ಕೃತ ಬಹಳ ಪ್ರಾಮುಖ್ಯ ಆಗಿತ್ತಲ್ಲ, ಅದು ದೇವವಾಣಿ ಅಂತ ಕರೀತಾರಲ್ಲ. ಆ ಮಾತು ಆದ ಸಂಸ್ಕೃತದಲ್ಲದೇ ಇರಲಿ, ಕನ್ನಡದಲ್ಲೇ ಇರಲಿ, ಯಾವುದೇ ಭಾಷೆ ಇರಲಿ, ಜೀವ ಬ್ರಹ್ಮ ಅದೇದನ್ನು ಹೇಳ್ತಿತ್ತು ಅಂತಂದರೆ ಅದಕ್ಕೆ ನಾವು ಮಹಾವಾಕ್ಯ ಅಂತ ಕರಿಬೇಕು ಅಂತ ಹೇಳ್ಕೊಂಬಂದ. ಹೀಗೆ 4 ವೇದಗಳು, ಸಾಮವೇದ ಹಿಡ್ಕೊಂಡು ಕೆಳಗಿನ 3 ವೇದಗಳು ಕೂಡ ಒಂದೊಂದು ವಾಕ್ಯಗಳನ್ನು ಹೇಳ್ಕೊಂಬಂದಾರಲ್ಲ. ಆದರೆ ಆ ಸಾಮವೇದದಲ್ಲಿ ಛಾಂದೋಪನಿಷತ್ತಲ್ಲಿ ಹೇಳಿದ ತತ್ವಮಸಿ ಮಹಾವಾಕ್ಯ ಅನ್ನೋದಕ್ಕೆ ಉಪದೇಶ ಪರ ಆದ್ದರಿಂದ ಅದನ್ನೇ ಮುಖ್ಯವಾಗಿ ಇಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಹಿಂದೆ ತತ್ಪದ ಅಂದ್ರೆ ಏನು ಅಂತ ಕೇಳಿದ್ದ ಅಲ್ಲ. ಸಾಮವೇದದ ಛಾಂದೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಯಾವ ಮನೆ ವಾದ ಮನೆ ಹೋದ ನೋಡು, ದೊಡ್ಡ ವಾದ. ಯಾವ ಮನೆ? ಉದ್ದಾಲಕ ಮುನಿ. ಉದ್ದಾಲ ಮಕಾಡಿ ಆ ಕಡೆ ಹೋಗಿತ್ತು ಅಂದ್ರೆ ಮನಸ್ಸ ಈ ಕಡೆ ಕಲಾಸ್. ಉದ್ದಾಲಕ ಎಂಬ ಮಹರ್ಷಿ ತನ್ನ ಮಗ ಯಾವವ? ಶ್ವೇತಕೇತು. ಅವನಿಗೆ ಉಪದೇಶ ಮಾಡ್ಯಾನ ಯಾವುದನ್ನ? ತತ್ವಮಸಿ ಅಂತ. ಆ ಮಹಾವಾಕ್ಯದ ಮೊದಲನೇ ಪಾದ ಅದು ತತ್ಪದ ಅಂತ ಹೇಳಿದ್ರು. ಈಗ ತಂಪದವು ಅಂದರೆ ಏನು? ಅದೇ ತತ್ವಮಸಿ ಮಹಾವಾಕ್ಯದಲ್ಲಿ ಇರುವ 2ನೇ ಪದ, ಅದು ತ್ವಂಪದ. ತತ್ ಪದ ತಂಪದ. ಮಹಾವಾಕ್ಯದಲ್ಲಿ 3 ಪದಗಳು, ತತ್ ತ್ವಂ ಅಸಿ ಅಂತ ಹೇಳಿ 3 ಪದಗಳು ಅದಾವಲ್ಲ. ಈ ರೀತಿಯಾಗಿ ಇಲ್ಲಿ ಏನು ಕೇಳ್ತಾನೆ? ತತ್ವಮಸಿ ಮಹಾವಾಕ್ಯದಲ್ಲಿ ಇರುವ 2ನೇ ಪದ ಅಂತ ನೀವು ಹೇಳಿದ್ರಿ, ತ್ವಂಪದ. ಅವುಗಳಲ್ಲಿ ವಾಚ್ಯ ಮತ್ತು ಲಕ್ಷ್ಯ ಅಂತ ಹೇಳಿದ್ರಲ್ಲ. ವಾಚ್ಯ ಅರ್ಥ ಮತ್ತು ಲಕ್ಷ್ಯ ಅರ್ಥ ಅಂದರೆ ಏನು? ವಾಚ್ಯ ಅರ್ಥ ಅಂದ್ರೆ ಏನು? ಲಕ್ಷ್ಯ ಅರ್ಥ ಅಂದ್ರೆ ಏನು? ಏನಂತಾರೆ? ಅರ್ಥದೊಡನೆ ಶಬ್ದದ ಯಾವ ಸಂಬಂಧವಿದೆಯೋ ಅದನ್ನು ಶಬ್ದದ ವೃತ್ತಿ ಅನ್ನುತ್ತಾರೆ ಅಲ್ಲ. ಏನಂತಾರೆ? ವೃತ್ತಿ ಅಂತದಕ್ಕಂತಾರೆ ಅರ್ಥದೊಡನೆ ಯಾವ ಶಬ್ದದ ಸಂಬಂಧವಿರುವುದೋ ಅದಕ್ಕೆ ವೃತ್ತಿ. ಯಾಕಂದ್ರೆ ಅನೇಕ ಶಬ್ದಗಳದಾವ, ಅನೇಕ ಅರ್ಥಗಳದಾವೆ ಅದಲ್ಲ. ಶಬ್ದಗಳು ಅನೇಕ ಅದಾವ, ಅರ್ಥಗಳು ಅನೇಕ ಅದಾವ. ಆದರೆ ಯಾವ ಶಬ್ದ ಯಾವ ಅರ್ಥದೊಡನೆ ಸಂಬಂಧ ಉಳ್ಳದ್ದದ ಆ ಸಂಬಂಧಕ್ಕನೇ ಏನಂತಾರ? ವೃತ್ತಿ ಅಂತಾರೆ. ಕಿರಾಣಿ ಅಂಗಡಿಯಾಗ ಹೋಗ್ತೀರಿ, ಅವನ ಮುಂದೆ 100 ಸಾಮಾನುಗಳು ಇರ್ತಾವೆ. ಕೊಡು ಅಂದ್ರಿ ಅಂದ್ರ ಏನು ಕೊಡ್ಲಿ ಅಂತ ನಾವು ಬರೇ ಕೊಡು ಅಂದ್ರೆ ಏನು ಕೊಡ್ಲಿ? ನೀವೇಳ್ತೀರಿ ಸಕ್ರಿ ಕೊಡು ಅಂದ್ರೆ. ಸಕ್ರಿ ಅನ್ನುವ ಪದ ಅವು ಏನು ಮಾಡ್ತು ಅಂತ ಕೇಳಿದ್ರೆ ಅದು 100 ಅರ್ಥಗಳದಾವ ಅವನ ಮುಂದೆ. ಈ ಪದ ಏನು ಮಾಡ್ತು ಅಂತ ಕೇಳಿದ್ರೆ ಅವನು ಕರ್ಕೊಂಡ ಸಕ್ರೆ ಡಬ್ಬಿಗೆ ತಗೊಂಡು ಹೋಗ್ತೈತಿ. ಅದನ್ನು ಅಂದ್ರೇನು? ಸಕ್ರೆ ಅನ್ನೋ ಪದಕ್ಕೆ ಯಾವುದು ಅರ್ಥವಿರುವುದೋ ಆ ಅರ್ಥಕ್ಕೂ ಸಕ್ರೆ ಪದಕ್ಕೂ ಸಂಬಂಧ ಏನದ ಅಲ್ಲ, ಆ ಸಂಬಂಧಕ್ಕೆ ಏನಂತಾರ? ವೃತ್ತಿ. ಘಟ ಅಂತಂದು ಪದ. ಆ ಘಟ ಅನ್ನೋ ಪದದ ಸಂಬಂಧ ಕಲಶರೂಪವಾದ ಅರ್ಥದೊಡನೆ ಅದ ಅದಲ್ಲ. ಕಲಶರೂಪವಾದ ಒಂದು ಅರ್ಥದ. ಯಾವ ಮನುಷ್ಯನಿಗೆ ಆ ಪದ ಅರ್ಥಗಳ ಸಂಬಂಧದ ಜ್ಞಾನ ಐತಿ ಅವನಿಗೆ ಮಾತ್ರ ಪದವನ್ನು ಹೇಳಿದ್ರೆ ಸಾಕು, ಅರ್ಥದ ಸ್ಮರಣೆ ಆಗ್ತೈತೆ. ಅವನಿಗೆ ಆಗ್ತತಿಲ್ಲ. ಸಂಬಂಧದ ಜ್ಞಾನ ಇರಬೇಕು ಅವನು ಮೊದಲು.
ಯಾವ ಪದದ ಸಂಬಂಧ ಯಾವ ಅರ್ಥದೊಡನೆ ಐತಿ ಅಲ್ರಿ. ಆ ಘಟ ಅನ್ನೋ ಪದದ ಅರ್ಥ ಪದ ಕಲಶರೂಪ ಅರ್ಥದೊಡನೆ ಸಂಬಂಧ ಉಳಿದೈತಿ ಅಂತ ಗೊತ್ತಾದಾಗನೇ ಕೊಡ ತೊಗೊಂಡ್ಬಾರಪ್ಪ ಅಂದ್ರೆ ಅವನು ತರ್ತಾನ. ಅದು ಸಂಬಂಧ ಗೊತ್ತಿದ್ದಿಲ್ಲ, ಕೊಡ ತೊಗೊಂಡ್ಬಾರಪ್ಪ ಅಂದ್ರೆ ಮತ್ತೇಂಡ ತರ್ತಾನ. ಅಲ್ಲೋ ಇದಕ್ಕೆ ಕೊಡ ಅನ್ನಂಗಿಲ್ಲ ಅಂತಂತೀರಿ ನೀವು. ಅಂದ್ರೇನು? ಸಂಬಂಧದ ಜ್ಞಾನ ಅದು ಬಹಳ ಮುಖ್ಯದ. ಸಂಜೀವಿನಿ ಪದ ಗೊತ್ತಿತ್ತು ಮಾರುತಿಗೆ, ಅರ್ಥ ಗೊತ್ತಿತ್ತೇನು ಅವನಿಗೆ? ಇದಕ್ಕೆ ಸಂಜೀವಿನಿ ಅಂತಾರ ಅಂದ್ಕೊಂತಿದ್ದಿಲ್ಲ, ಸಂಬಂಧದ ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಅವನು ಏನು ಮಾಡಿದ ಅಂತ್ಯಾರ, ಕಡ್ಡಿ ತರಕ್ಕೆ ಹೋಗಿ ಗುಡ್ಡ ತರಬೇಕಾತು. ಅದಲ್ಲ, ಹಾಗೇನೆ ನಾನು ಅನ್ನುವ ಪದದ ಜ್ಞಾನದ ಅರ್ಥ ಯಾವುದು? ನಾನು ಅನ್ನೋ ಪದಕ್ಕೆ ಅರ್ಥ ಯಾವುದು? ಪರಮಾತ್ಮ ಅನ್ನೋ ಪದದ ಜ್ಞಾನದ ಪರಮಾತ್ಮಂದು ಯಾವುದಕ್ಕನ್ನಬೇಕು ಅರ್ಥದ ಜ್ಞಾನ ಇಲ್ಲ. ಆದ್ದರಿಂದ ಈ ಪದಕ್ಕೆ ಇದೇ ಅರ್ಥ ಅಂತೇಳಿ ಸಂಬಂಧದ ಜ್ಞಾನ ಇರಬೇಕು. ಆ ಸಂಬಂಧಕ್ಕೆ ಅಂತ ವೃತ್ತಿ ಅಂತ ಕರೀತಾರೆ. ಆ ವೃತ್ತಿ ಎರಡು ಪ್ರಕಾರದ, ಒಂದು ಶಕ್ತಿ ವೃತ್ತಿ, ಇನ್ನೊಂದು ಲಕ್ಷಣ ವೃತ್ತಿ ಅಂತಾರೆ. ಶಕ್ತಿ ವೃತ್ತಿ ಒಂದು, ಲಕ್ಷಣ ವೃತ್ತಿ ಒಂದು ಅಲ್ಲ. ಇಲ್ಲಿ ತಾತ್ಪರ್ಯ ಅನ್ನುವಂಥದ್ದು ಒಂದು ಬೇರೆ ಇರ್ತದೆ, ಶಬ್ದೊಂದು ಬೇರೆ ಇರ್ತದೆ. ಸೈಂಧವ ಮಾನವ ಮಾನಯ, ಸೈಂಧವ ಆನಯ. ಸೈಂಧವ ಅನ್ನೋ ಪದಕ್ಕೆ ಉಪ್ಪಂತೂ ಅರ್ಥಕತಿ, ಕುದುರೆ ಅಂತೂ ಅರ್ಥಕತಿ, ಎರಡು ಅರ್ಥ. ಊಟಕ್ಕೆ ಕುಂತಿದ್ದ ಸೈಂಧವ ಮಾನಯ, ಆನೆಯನ್ನು ತೆಗೆದುಕೊಂಡು ಬಾ. ಸೈಂಧವ ಮಾನವ ಅಂದ, ಊಟ ಕೂತಾಗ ಕುದುರೆ ತಗೊಂಡು ಬಂದ. ಯಾಕೋ ಕುದುರೆ ಅಂತಂದು? ಸೈಂಧವನ ಪದಕ್ಕೆ ಕುದುರೆನೂ ಅರ್ಥದ ರೀ ಅಂದವ, ಅರ್ಥದ ಕರೆ. ಯಾವ ಟೈಮದಾಗ ಯಾವ ಅರ್ಥವನ್ನು ಗ್ರಹಣ ಮಾಡಬೇಕು ಅಲ್ಲ. ಊಟಕ್ಕೆ ಕೂತಾಗ ಸೈಂಧವನ ಪದಕ್ಕೆ ಕುದುರೆ ಅರ್ಥ ಆಗುವುದಿಲ್ಲ. ಯುದ್ಧಕ್ಕೆ ಹೊಂಟಿದ್ದ ಸೈಂಧವ ಮಾನವ ಅಂದ, ಉಪ್ಪು ತಂದು ಕೈಯಾಗ ಕೊಟ್ಟ ಅಲ್ಲ. ಶಬ್ದಗಳು ಬಹಳ, ಒಂದು ಶಬ್ದಕ್ಕೆ ಅರ್ಥಗಳು ಅನೇಕ ಇರ್ತವೆ. ಯಾವ ಶಬ್ದಕ್ಕೆ ಯಾವ ಪ್ರಸಂಗದೊಳಗೆ ಯಾವ ಅರ್ಥವನ್ನು ಮಾಡಬೇಕು, ಹೀಗೆಲ್ಲ ತಾತ್ಪರ್ಯವನ್ನು ತಿಳ್ಕೋಬೇಕಾಗ್ತದೆ ಮನುಷ್ಯ. ವಕ್ತೃವಿನ ತಾತ್ಪರ್ಯ, ವಕ್ತೃವಿನ ಇಚ್ಛಾ ಅಲ್ಲ ತಾತ್ಪರ್ಯ ಅಂತ ಅದಕ್ಕೆ. ಹಾಗೆ ಇಲ್ಲಿ ಯಾವ ಅರ್ಥದೊಡನೆ ಯಾವ ಪದದ ಸಂಬಂಧವಿರುತ್ತದೆಯೋ ಆ ಸಂಬಂಧಕ್ಕನ ಏನಂತಾರ? ವೃತ್ತಿ. ಆ ವೃತ್ತಿ ಎಷ್ಟು ಪ್ರಕಾರದ? ಶಕ್ತಿ ವೃತ್ತಿ, ಲಕ್ಷಣ ವೃತ್ತಿ. ಕೆಳಗೆ ಹೇಳ್ತಾರೆ, ಶಬ್ದದಲ್ಲಿ ತನ್ನ ಅರ್ಥವನ್ನ ತಿಳಿಸಿಕೊಡುವ ಸಾಮರ್ಥ್ಯ ಇದೆ. ಒಂದು ಸಾಮರ್ಥ್ಯದ, ಒಂದೊಂದು ಶಬ್ದದ ಒಂದೊಂದು ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಶಕ್ತಿ ಅದ. ಆ ಸಾಮರ್ಥ್ಯಕ್ಕೆ ಏನಂತಾರ ಅಂತ ಕೇಳಿದ್ರೆ, ಆ ಸಾಮರ್ಥ್ಯಕ್ಕೆ ಏನಂತ? ಶಬ್ದದ ಸಾಕ್ಷಾತ್ ಸಂಬಂಧ ರೂಪ ಇದೆ. ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯ ಅರ್ಥದೊಡನೆ ಶಬ್ದದ ಸಾಕ್ಷಾತ್ ಸಂಬಂಧ ರೂಪ ಇದೆ. ಇದುವೇ ಶಬ್ದದ ಶಕ್ತಿ ವೃತ್ತಿ ಅಂತ. ಅರ್ಥಕ್ಕೂ ಪದಕ್ಕೂ ಸಾಕ್ಷಾತ್ ಸಂಬಂಧ ಇತ್ತು ಅಂದ್ರ ಶಕ್ತಿ ವೃತ್ತಿ. ಪದಕ್ಕೂ ಅರ್ಥಕ್ಕೂ ಪರಂಪರಾ ಸಂಬಂಧ ಇತ್ತು ಅಂತಂದ್ರ ಲಕ್ಷಣ ವೃತ್ತಿ ಅಂತ ಕರೀತಾರೆ. ಪದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಇತ್ತು ಅಂದ್ರ ಶಕ್ತಿ ವೃತ್ತಿ. ಪದಕ್ಕೂ ಅರ್ಥಕ್ಕೂ ಏನಿತ್ತು ಅಂದ್ರ ಪರಂಪರಾ ಸಂಬಂಧ ಇತ್ತು ಅಂತಂದ್ರ ಲಕ್ಷಣ ವೃತ್ತಿ ಅಂತ ಕರೀತಾರೆ. ಈಗ
ಶಕ್ತಿವೃತ್ತಿಯಿಂದ ತಿಳಿದಿರುವ ಅರ್ಥದ ಮುಖಾಂತರವಾಗಿ ಶಬ್ದದ್ದು ಅರ್ಥದೊಡನೆ ಯಾವ ಪರಂಪರಾರೂಪ ಸಂಬಂಧ ಇರುವುದೋ ಅದನ್ನು ಶಬ್ದದ ಲಕ್ಷಣ ವೃತ್ತಿ ಅನ್ನುತ್ತಾರೆ. ಅಂದ್ರೆ ಶಬ್ದಕ್ಕೂ ಅರ್ಥಕ್ಕೂ ಪರಂಪರಾ ಸಂಬಂಧ ಇತ್ತಂದ್ರೆ ಲಕ್ಷಣ ವೃತ್ತಿ. ಶಕ್ತಿ ವೃತ್ತಿಯಿಂದ ಯಾವ ಅರ್ಥ ತಿಳಿದು ಬರುತ್ತದೆ ಅದನ್ನು ಶಬ್ದದ ವಾಚ್ಯ ಅರ್ಥ ಅನ್ನುತ್ತಾರೆ. ಅದನ್ನೇ ಶಕ್ಯ ಅರ್ಥ ಅಂತಾರೆ. ಅದನ್ನೇ ಮುಖ್ಯ ಅರ್ಥ. ವಾಚ್ಯಾರ್ಥ, ಶಕ್ಯಾರ್ಥ, ಮುಖ್ಯಾರ್ಥ, ಅಭಿನಯ ಅರ್ಥನೂ ಕೂಡ ಒಂದು ಕಡೆ ಹೇಳ್ತಾರೆ. ಒಟ್ಟಿನ ಮ್ಯಾಲೆ ಈ ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧದಿಂದ ಜ್ಞಾನ ಆಗಿತ್ತು ಅಂತಂದ್ರೆ ಅದಕ್ಕೇನಂತಾರೆ ವಾಚ್ಯಾರ್ಥ, ಶಕ್ಯಾರ್ಥ ಅಂತ ಕರೀತಾರೆ. ಶಕ್ತಿ ವೃತ್ತಿಯಿಂದ ಯಾವ ಅರ್ಥ ತಿಳಿದು ಬರುತ್ತದೆ ಅದನ್ನು ಶಬ್ದದ ವಾಚ್ಯಾರ್ಥ ಎಂದು ಅನ್ನುತ್ತಾರೆ. ಅದನ್ನೇ ಶಕ್ಯಾರ್ಥ ಮತ್ತು ಮುಖ್ಯಾರ್ಥ ಎಂದು ಕರೆಯುತ್ತಾರೆ. ಲಕ್ಷಣ ವೃತ್ತಿಯಿಂದ ಯಾವ ಅರ್ಥ ತಿಳಿದು ಬರುತ್ತದೆಯೋ ಅದನ್ನು ಶಬ್ದದ ಲಕ್ಷ್ಯ ಅರ್ಥವೆನ್ನುತ್ತಾರೆ. ಶಬ್ದದ ಲಕ್ಷ್ಯ ಅರ್ಥ. ಲಕ್ಷಣ ವೃತ್ತಿಯಿಂದ ತಿಳಿಸಿಕೊಂಡಿತ್ತಂದ್ರ ಏನ್ಬೇಕು ಲಕ್ಷಾರ್ಥ. ಶಕ್ತಿ ವೃತ್ತಿ ಬಾಧೆ ಸತಿ ಲಕ್ಷಣ ಭವತಿ. ಶಕ್ತಿ ವೃತ್ತಿಯಿಂದ ಅರ್ಥ ಆಗದೇ ಇರುವಾಗ ಲಕ್ಷಣ ಮಾಡಬೇಕಂತ ನೇಮದ. ಎಲ್ಲ ಪದಗಳಿಗೆ ಲಕ್ಷಣ ಮಾಡಬೇಕಂತ ನೇಮಿಲ್ಲ. ಶಕ್ತಿ ವೃತ್ತಿಯಿಂದ ಜ್ಞಾನ ಆಗಲಿಲ್ಲ ಅಂತಂದ್ರ ಅಸಂಭವ ಇತ್ತು ಅಂತಂದ್ರೆ ಆವಾಗ ಲಕ್ಷಣ ಮಾಡಬೇಕು ಅಂತ ನೇಮದ ಹೇಳು. ಈಗ ಆ ಲಕ್ಷಣ ವೃತ್ತಿ ಎಷ್ಟು ಪ್ರಕಾರದ ರೀ ಕೇಳ್ತಾನ. ಶಕ್ತಿ ವೃತ್ತಿ ಹಂಗ ಒಂದು ಬಾಜು ಇಟ್ಟದನ ಅದಲ್ಲ, ಎರಡು ಅದಾವಲ್ಲ, ಒಂದು ಶಕ್ತಿ ವೃತ್ತ ಒಂದು ಲಕ್ಷಣ ವೃತ್ತಿ. ಈಗ ಶಕ್ತಿ ವೃತ್ತಿ ಒಳಗೆ ಭೇದ ಇಲ್ಲ, ಲಕ್ಷಣ ವೃತ್ತಿ ಬಹಳ ಪ್ರಕಾರದ ಅದನ್ನ ಹೇಳ್ತಾನೆ. ನೋಡು ಎಟ್ಟದಪ್ಪ ಅಂತಾರೆ, ಜಹತ ಅಜಹತ ಭಾಗತ್ಯಾಗ ಎಂಬಂತೆ ಲಕ್ಷಣ ವೃತ್ತಿ ಮೂರು ವಿಧವಾಗಿದೆ. ಒಂದು ಜಹತ ಲಕ್ಷಣ, ಮತ್ತೊಂದು ಅಜಹತ ಲಕ್ಷಣ, ಮತ್ತೊಂದು ಭಾಗತ್ಯಾಗ ಲಕ್ಷಣ. ಈ ರೀತಿಯಾಗಿ ಲಕ್ಷಣವರ್ತಿ ಮೂರು ಪ್ರಕಾರ ಅದ. ಮೂರು ವಿಧವಾದ ಲಕ್ಷಣಗಳ ಲಕ್ಷಣ ಮತ್ತು ಉದಾಹರಣೆ ಯಾವ ಇರುತ್ತವೆ. ನಮಗೆ ಮೂರು ಲಕ್ಷಣಗಳನ್ನು ಹೇಳ್ರಿ, ಮೂರು ಲಕ್ಷಣಗಳಿಗೆ ಉದಾಹರಣೆಗಳನ್ನು ಹೇಳ್ರಿ. ಸರಿ, ಅದಕ್ಕೆ ಹೇಳ್ತಾರಲ್ಲ, ಎಲ್ಲಿ ಸಂಪೂರ್ಣ ವಾಚ್ಯ ಅರ್ಥವನ್ನು ತ್ಯಾಗ ಮಾಡಿ ವಾಚ್ಯ ಅರ್ಥದೊಡನೆ ಸಂಬಂಧಪಟ್ಟ ಅರ್ಥದ ಗ್ರಹಣವಾಗುವುದೋ ಅದಕ್ಕೆ ಜಹತ ಲಕ್ಷಣ ಅಂತಾರೆ. ಏನಾಗಿರ್ಬೇಕು? ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಬೇಕು. ಆ ವಾಚ್ಯಾರ್ಥಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಅದನ್ನು ಗ್ರಹಣ ಮಾಡಬೇಕು. ಅದಕ್ಕೇನಂತಾರೆ ಜಹತ. ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಅಂತ ಹಿಂಗೂ ಅಂತ ಕರೀತಾರೆ. ಇದು ಜಹತ ಲಕ್ಷಣ. ಉದಾಹರಣೆ ಹೇಳ್ರಿ. ಉದಾಹರಣೆ ಏನಪ್ಪ? ಯಾನೋ ಒಬ್ಬ ಪುರುಷ ಇನ್ನೊಬ್ಬರನ್ನು ಕೇಳ, ಏನಂತ? ಆಕಳ ಕೊಟ್ಟಿಗೆ ಎಲ್ಲಿ ಇರುತ್ತದೆ? ಗೋಶಾಲೆ. ಗಂಗಾಯಾಮ್ ಘೋಷಃ ಅಲ್ಲ, ಅವ ಏನ್ ಹೇಳ್ತಾ ಇದ್ದಾನೆ? ಗಂಗೆಯಲ್ಲಿ ಆಕಳ ಕೊಟ್ಟಿಗೆ ಇದೆ ಅಂತ ಹೇಳ. ಇಲ್ಲಿ ಗಂಗಾ ಪದಕ ವಾಚ್ಯ ಅರ್ಥ ಏನು? ದೇವ ನದಿ. ಗಂಗಾ ನದಿಗೆ ಏನಂತಾರ? ದೇವ ನದಿ. ಪ್ರವಾಹ ಇದೆ. ಆ ಪ್ರವಾಹದಲ್ಲಿ ಗೋಶಾಲೆ ಇರುವುದು ಅಸಂಭವ. ಆದ್ದರಿಂದ ಸಂಪೂರ್ಣ ವಾಚ್ಯ ಅರ್ಥವನ್ನ ಬಿಟ್ಟು ಆ ದೇವನದಿ ಸಂಬಂಧವಾಗಿರ್ತಕ್ಕಂಥ ತೀರದಲ್ಲಿ ಗೋಶಾಲೆ ಐತೆ ಅಂತ ತಿಳ್ಕೊಂಡ ಅಂದರೆ ಯಾವ ಲಕ್ಷಣ ಇದು? ಜಹತ ಲಕ್ಷಣ. ಸಂಪೂರ್ಣ ವಾಚ್ಯಾರ್ಥ ಬಿಟ್ಟ. ಯಾಕೆ? ವಾಚ್ಯಾರ್ಥವಾದ ಹರಿಯುವ ಪ್ರವಾಹದೊಳಗೆ ಗಂಗಾ ಗೋಶಾಲೆ ಇರುವುದು ಅಸಂಭವದ. ಆದ್ದರಿಂದ ಇಲ್ಲಿ ಈ ಅಸಂಭವ ಇರುವುದರಿಂದ ಲಕ್ಷಣ ಮಾಡಬೇಕಾತು.
ಹರಿಯುವ ನದಿಯಲ್ಲಿ ಇರುವುದಿಲ್ಲ, ನದಿಗೆ ಸಂಬಂಧಪಟ್ಟ ತೀರದಲ್ಲಿ ಗೋಶಾಲೆ ಇದೆ ಅಂತ ತಿಳ್ಕೊಂಡ. ಎಲ್ಲಿ ವಾಚ್ಯ ಅರ್ಥವನ್ನು ತ್ಯಾಗ ಮಾಡದೆ, ಇನ್ನು ಎರಡನೇ ಲಕ್ಷಣ ಹೇಳ್ತಾರೆ. ಯಾವುದದು? ಅಜಹತ ಲಕ್ಷಣ. ಈಗ ಜಹತ್ ಲಕ್ಷಣ ಯಾರು? ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ತತ್ಸಂಬಂಧಿಯನ್ನು ಗ್ರಹಣ ಮಾಡಿದ್ರೆ ಯಾವ ಲಕ್ಷಣ ಅದು? ಜಹತ್. ಇನ್ನು ಅಜಹತ್ ಲಕ್ಷಣ ಹೇಳ್ತಾನೆ. ಎಲ್ಲಿ ವಾಚ್ಯ ಅರ್ಥವನ್ನು ತ್ಯಾಗ ಮಾಡಲಾರದನೆ ಅದರ ಸಂಬಂಧಿ ಅಧಿಕ ಗ್ರಹಣ ಮಾಡುವುದು ಅಜಹತ್ ಲಕ್ಷಣ. ವಾಚ್ಯಾರ್ಥ ಬಿಡಂಗಿಲ್ಲ, ಇಲ್ಲಿ ಬಿಡಲಾರ್ದನೆ ತತ್ಸಂಬಂಧಿಯಾದ ಅಧಿಕ ಅರ್ಥವನ್ನು ಗ್ರಹಣ ಮಾಡೋದು. ಅದು ಯಾವುದು? ಯಾವನೋ ಒಬ್ಬ ಕೇಳ ಕೆಂಪು ಓಡುತ್ತದೆ ಅಂತ ಹೇಳ. ಶೋಣೋ ಧಾವತಿ ಅಂತಾರೆ. ಶೋಣೋ ಧಾವತಿ ಸಂಸ್ಕೃತದೊಳಗೆ. ಶೋಣ ಅಂದ್ರೆ ಕೆಂಪು ಬಣ್ಣ, ಧಾವತಿ ಅಂದ್ರೆ ಓಡುತ್ತಿದೆ, ಕೆಂಪು ಓಡುತ್ತಿದೆ ಅಂದವ. ಅದನ್ನ ಬಣ್ಣದಲ್ಲಿ ಓಟು ಸಂಭವಿಸುವುದಿಲ್ಲ, ಬಣ್ಣ ಯಾವಾಗ ಓಡಾಡುವುದಿಲ್ಲ. ಅಂದ ಹಾಗೆ ಏನ್ ಮಾಡ್ತಾನೆ? ಕೆಂಪು ಬಣ್ಣದ ಕುದುರೆ ಓಡುತ್ತದೆ. ಕೆಂಪು ಓಡ್ತದೆ ಅಂದ್ರೆ ಕೆಂಪು ಬಣ್ಣ ಓಡಾಡಂಗಿಲ್ಲ. ಆ ಕೆಂಪು ಅನ್ನೋದನ್ನು ಬಿಡಲಾರದನೆ ಕುದುರೆಯನ್ನು ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡ್ತಾರೆ. ಕೆಂಪು ಬಣ್ಣದ ಕುದುರೆ ಓಡುತ್ತಿದೆ ಹಿಂಗೆ ತಿಳ್ಕೊಂಡ. ಅಂದ ಹಾಗೆ ಕೆಂಪು ಬಣ್ಣದ ಕುದುರೆ ಓಡುತ್ತಿದೆ ಎಂದು ಅರ್ಥ ಗ್ರಹಣವಾಗುತ್ತಿದೆ. ಹೀಗೆ ವಾಚ್ಯ ಅರ್ಥ ತ್ಯಾಗ ಮಾಡದೆ ಅದರ ಅಧಿಕ ಸಂಬಂಧಿ ಅರ್ಥವನ್ನು ಗ್ರಹಣ ಮಾಡಿದರೆ ಏನಂತದಕ್ಕೆ? ಅಜಹತ ಲಕ್ಷಣ. ಇನ್ಯಾವುದೋಯ್ತು? ಭಾಗತ್ಯಾಗ ಲಕ್ಷಣ. ಸಂಪೂರ್ಣ ವಾಚ್ಯಾರ್ಥನ ಬಿಟ್ಟ ತತ್ಸಂಬಂಧಿಯನ್ನು ಗ್ರಹಣ ಮಾಡಿದ್ರೆ ಜಹತ್ ಲಕ್ಷಣ. ಆ ವಾಚ್ಯಾರ್ಥ ಬಿಡಲಾರ್ದನೆ ಅಧಿಕ ಅರ್ಥವನ್ನು ಗ್ರಹಣ ಮಾಡಿದ್ರೆ ಅಜಹತ್ ಲಕ್ಷಣ. ಇನ್ನು ಭಾಗತ್ಯಾಗ ಲಕ್ಷಣ. ಯಾವಾಗ ವಾಚ್ಯಾರ್ಥದಲ್ಲಿ ವಿರೋಧಿಯಾದ ಕೆಲವು ಭಾಗವನ್ನು ತ್ಯಜಿಸಿ ಅದರ ಸಂಬಂಧಿಯಾದ ವಾಚ್ಯಾರ್ಥದ ಅವಿರೋಧವಾದ ಭಾಗದ ಗ್ರಹಣವಾಗುವುದೋ ಅದು ಭಾಗತ್ಯಾಗ ಲಕ್ಷಣ. ವಾಚ್ಯಾರ್ಥದೊಳಗೆ ಎರಡು ಭಾಗ ಮಾಡಬೇಕು ಅಂದ್ರೆ ವಾಚ್ಯಾರ್ಥ ಎರಡು ಭಾಗ ಮಾಡಿ ವಿರೋಧಿಯಾಗಿರ್ತಕ್ಕಂಥ ಭಾಗವನ್ನು ಬಿಟ್ಟು ಅವಿರೋಧಿಯಾದ ಭಾಗವನ್ನು ಗ್ರಹಣ ಮಾಡಬೇಕು. ಸಾಮಾನ್ಯವಾಗಿ ಅಪ್ಪ ಮಗನಿಗೆ ಹೇಳ ಕಬ್ಬು ತಿನ್ನು ಅಂದ. ಕಬ್ಬ ಅನ್ನೋ ಪದಕ್ಕೆ ವಾಚ್ಯಾರ್ಥ ಕೇವಲ ಶಿಪ್ಪಿಗೆ ಕಬ್ಬು ಅನ್ನಂಗಿಲ್ಲ, ಕೇವಲ ರಸಕ್ಕ ಕಬ್ಬು ಅನ್ನಂಗಿಲ್ಲ. ರಸಯುಕ್ತವಾದ ಶಿಪ್ಪಿಗೆನೆ ಕಬ್ಬ ಅಂತ. ಏನ್ ತಿನ್ನಂದನು? ಕಬ್ಬು ತಿನ್ನಂದ. ಇವೇನ್ ತಿಂದ? ರಸ ತಿಂದ. ಯಾಕ? ಕಬ್ಬು ವಿರೋಧ ಭಾಗದ ಕಬ್ಬಿನೊಳಗ ರಸನೂ ಅದ, ಶಿಪ್ಪಿನೂ ಅದ. ಶಿಪ್ಪಿ ವಿರೋಧ ಭಾಗದ, ಅದನ್ನ ಬಿಟ್ಟ ರಸ ಮನುಷ್ಯರಿಗೆ ಅವಿರೋಧ ಭಾಗದ. ಆನೆಗೆಲ್ಲ ಮತ್ತು ಮನುಷ್ಯಾಗ ಆನೆ ಹಂಗೆ ಎಲ್ಲ ಕೂಡ ಮತ್ತು ನೀವು ಹೇಳ್ಯಾರಲ್ಲ ಆನೆ ಹಿಂದಿ ಮತ್ತೆಲ್ಲ ಕೂಡಿ ಅಲ್ಲ. ಆನೆಗೆ ಅದಕ್ಕೆ ವಾಚಾರ್ಥನ ಅದ ಲಕ್ಷಾರ್ಥನ ಅದ ಆನೆಗೆ. ಆದ್ರೆ ಮನುಷ್ಯನ ಶರೀರಕ್ಕೆ ಶಿಪ್ಪಿ ವಿರೋಧ ಭಾಗದ. ಆ ವಿರೋಧ ಭಾಗವನ್ನು ಬಿಟ್ಟ, ಆ ವಿರೋಧ ಭಾಗವನ್ನು ಗ್ರಹಣ ಮಾಡಿದ. ಹೀಗೆ ರಸ ಅವಿರೋಧ ಭಾಗ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಶಾಸ್ತ್ರೋಕ್ತವಾದ ಉದಾಹರಣೆ. ಪೂರ್ವದಲ್ಲಿ ಯಾವುದೋ ದೇಶ ಕಾಲದಲ್ಲಿ ನೋಡಿದ ಪುರುಷನನ್ನ ಬೇರೆ ದೇಶ ಕಾಲದಲ್ಲಿ ನೋಡಿದಾಗ ನೋಡು ಪುರುಷನಂತನ ಅವನೇ ಇವನು ಅಂದ. ಕಾಶಿಗೆ ಹೋಗಿದ್ದ. ಕಾಶಿ ಪಾಠಶಾಲೆಗ ಒಟ್ಟು ಸಣ್ಣ ಹುಡುಗ, 8 ವರ್ಷದ ಬಾಲಕ ಓದ್ತಿದ್ದ ಸಂಸ್ಕೃತ. ಅವಾಗ ನೋಡಿದ, ಊರಿಗೆ ಬಂದ. ಮುಂದೊಂದು 15-20 ವರ್ಷದ ನಂತರ ಆ ಹುಡುಗ ದೊಡ್ಡವ ಸನ್ಯಾಸಿ ಅದ.
ಸನ್ಯಾಸ ಸ್ವೀಕಾರ ಮಾಡ್ಕೊತ ಇವ ಕಾಶಾಗ ಯಾವ ನೋಡಿದ್ದ ಅವನ ಮನೆ ಮುಂದೆ ಬಂದ. ಈಗೇನಂತಾನ, ಅವನೇ ಇವನು ಅಂದ. ಅವನೇ ಇವನು ಅನ್ನುವಾಗ ಆ ಕಾಲ ಅದಲ್ಲ, ಆ ಕಾಲ ಭೂತಕಾಲ, ಆ ದೇಶ ಕಾಶಿ ದೇಶ, ಈ ಕಾಲ ವರ್ತಮಾನ ಕಾಲ, ಈ ದೇಶ ಸಮ್ಮುಖ ದೇಶ. ಅವು ವಿರೋಧಕ್ಕ, ಆ ಕಾಲ ಈ ಕಾಲ ವಿರೋಧದ, ಆ ದೇಶ ಈ ದೇಶ ವಿರೋಧದ. ಅವನೇ ಇವನು ಅನ್ನುವಾಗ ಆ ದೇಶವನ್ನು ಬಿಡು, ಈ ದೇಶವನ್ನು ಬಿಡು, ಆ ಕಾಲವನ್ನು ಬಿಡು, ಈ ಕಾಲವನ್ನು ಬಿಡು, ಬಾಲಕನಾಗಿರುವ ಅವನನ್ನು ಬಿಡು, ವೃದ್ಧನನ್ನು ಬಿಡು, ಯಾವನೇ ಇವನು ಅಂಥೇಳಿ ಹೀಗೆ ಆ ದೂರ ದೇಶ ಮತ್ತು ಆ ಭೂತಕಾಲಗಳಲ್ಲಿ ಯಾವ ಪುರುಷನನ್ನು ನೋಡಿದ್ದೇನೋ ಆ ಪುರುಷ ಈಗ ಈ ಸಮೀಪ ದೇಶದಲ್ಲಿ ವರ್ತಮಾನ ಕಾಲದಲ್ಲಿ ಇದ್ದಾನೆ. ಅಲ್ಲಿ ಆ ದೇಶ ಮತ್ತು ಈ ದೇಶ ಕಾಲಗಳ ವಾಚ್ಯ ಅರ್ಥ ಭಾಗವಾದ ಏಕತ್ವದ ವಿರೋಧ ಅದ. ಆದ್ದರಿಂದ ದೇಶ ಕಾಲಗಳ ದೃಷ್ಟಿಯನ್ನು ಬಿಟ್ಟು ಏನ್ ಮಾಡಿದ, ಅವನೇ ಈ ಪುರುಷನಿದ್ದಾನೆ, ಇವನೇ ಆ ಪುರುಷನಿದ್ದಾನೆ ಅಂದ್ರೆ ಸೋಯಂ ದೇವದತ್ತ ಅಂತಾರೆ ಇದಕ್ಕೆ. ಸೋ ಹಿಂದೆ ನೋಡಿದ, ಭೂತಕಾಲ ನೋಡಿದ ಬಾಲಕನಾಗಿದ್ದ ಸೋ, ಈ ಸೋ ಅಂದ ಮತ್ತು ಈ ಅಯಂ, ಸೋ ಅಯಂ ಅಂದ್ರೆ ಈಗ ನನ್ನ ಎದುರಿನಲ್ಲಿ ಇರ್ತಕ್ಕಂಥವನು, ಈ ಕಾಲದಲ್ಲಿ ಈ ದೇಶದಲ್ಲಿರುವ ಸನ್ಯಾಸಿ ಅಂದ್ರೆ ಅವನೇ ಈ ದೇವದತ್ತನಿದ್ದಾನೆ ಅನ್ನುವಾಗ ಆ ಕಾಲ ಆ ದೇಶ ಈ ಕಾಲ ಈ ದೇಶವನ್ನು ಬಿಟ್ಟು ಕೇವಲ ಪಿಂಡ ಮಾತ್ರದಲ್ಲಿ ಅದಲ್ಲ, ಅದೇ ಪಿಂಡನ ಇದು, ಅವನೇ ಇವನು ಅಂತ ಅರ್ಥ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತಾರೆ, ಭಾಗತ್ಯಾಗ ಲಕ್ಷಣ. ಮೂರು ವಿಧವಾದ ಲಕ್ಷಣಗಳಲ್ಲಿ ಯಾವ ಲಕ್ಷಣ ಮಹಾವಾಕ್ಯದಲ್ಲಿ ಸಂಭವಿಸುತ್ತದೆ? ಮಹಾವಾಕ್ಯದಲ್ಲಿ ನಾವು ಲಕ್ಷಣ ಮಾಡಬೇಕಾಗ್ತದೆ. ಯಾಕಂತೇರ ತತ್ಪದಕ್ಕೆ ಎರಡು ಅರ್ಥದವ, ತ್ವಂಪದಕ್ಕೆ ಎರಡು ಅರ್ಥದವೆ. ಯಾವ ಅರ್ಥದಲ್ಲಿ ಏನು ಬಿಡಬೇಕು, ಯಾವುದನ್ನು ಗ್ರಹಣ ಮಾಡಬೇಕು, ಈ ಮೂರು ಲಕ್ಷಣಗಳನ್ನು ಹೇಳಿದ್ರಲ್ಲ, ಮಹಾವಾಕ್ಯದಲ್ಲಿ ಯಾವ ಲಕ್ಷಣ ಸೇರ್ತದ? ಉತ್ತರ ಹೇಳ್ತಾರ, ತಮ್ಮ ಎಲ್ಲಿ ಜಹತ್ ಲಕ್ಷಣ ಉಂಟೋ ಅಲ್ಲಿ ಸಂಪೂರ್ಣ ವಾಚ್ಯಾರ್ಥದ ತ್ಯಾಗ ಆಗುತ್ತದೆ. ಒಂದು ವೇಳೆ ಮಹಾವಾಕ್ಯದಲ್ಲಿ ಜಹತ್ ಲಕ್ಷಣ ಸ್ವೀಕಾರ ಮಾಡಿದರೆ ತತ್ಪದ ತ್ವಂಪದಗಳ ವಾಚ್ಯ ಅರ್ಥದ ಪ್ರವಿಷ್ಟವಾದ ಬ್ರಹ್ಮ ಚೈತನ್ಯ ಮತ್ತು ಸಾಕ್ಷಿ ಚೈತನ್ಯದ ತ್ಯಾಗವಾಗುತ್ತದೆ. ಎರಡು ಕುಶ ತ್ಯಾಗ, ಅದು ಶೂನ್ಯ ಬಂತು ನಮ್ಮ ಪಾಲಿಗೆ. ವಾಚ್ಯಾರ್ಥನೂ ಹೋತು, ಲಕ್ಷಾರ್ಥನೂ ಹೋತು. ಸಂಪೂರ್ಣ ಅರ್ಥ ತ್ಯಾಗ ಮಾಡುವುದರಿಂದ ಏನಾಗ್ತದೆ ಅಂತ ಕೇಳ ಸಾಕ್ಷಿ ಚೈತನ್ಯ ತ್ಯಾಗ ಆಗುತ್ತದೆ. ಆದ್ದರಿಂದ ಮತ್ತು ಅವುಗಳಿಗಿಂತಲೂ ಬೇರೆಯಾದ ಅಸತ್ ಜಡ ದುಃಖ ರೂಪ ಪ್ರಪಂಚ ಸ್ವೀಕಾರ ಆಗ್ತದೆ ನಮಗೆ ತೀರ್ಥ. ಅಥವಾ ಸಮಷ್ಟಿ ವ್ಯಷ್ಟಿ ಪ್ರಪಂಚ ಸ್ವರೂಪ ಉಪಾಧಿಯನ್ನು ಚೇತನದೊಡನೆ ತ್ಯಾಗ ಮಾಡಿದ್ದಲ್ಲಿ ಅವಶೇಷವಾಗಿ ಇದ್ದ ಶೂನ್ಯದ ಸ್ವೀಕಾರ ಮಾಡಬೇಕಾಗುತ್ತದೆ. ಆದ್ದರಿಂದ ದೊಡ್ಡ ಅನರ್ಥ ಪ್ರಾಪ್ತಿ ಆಗ್ತದೆ. ಶೂನ್ಯ ಪ್ರಾಪ್ತಿ ಆದಂಗೆ ಆಗ್ತಿದ್ದು ದೊಡ್ಡ ಅನರ್ಥ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಪುರುಷಾರ್ಥ ಸಿದ್ಧಿ ಆಗುವುದಿಲ್ಲ. ಆದ್ದರಿಂದ ಮಹಾವಾಕ್ಯದಲ್ಲಿ ಜಹತ್ ಲಕ್ಷಣ ಸಂಭವಿಸುವುದಿಲ್ಲ ಅಲ್ಲ. ಇನ್ನು ಅಜಹತ್ ಲಕ್ಷಣ ಸ್ವೀಕಾರ ಮಾಡಿದ್ರೆ ಏನಾಗ್ತದೆ? ಅಜತ್ ಲಕ್ಷಣ ಇದ್ದಲ್ಲಿ ವಾಚ್ಯಾರ್ಥ ಸ್ವಲ್ಪವಾದರೂ ತ್ಯಾಗ ಆಗುವುದಿಲ್ಲ. ಮತ್ತೇನಾಕತಿ? ಅಧಿಕ ಅರ್ಥದ ಗ್ರಹಣ ಆಗ್ತದೆ. ಒಂದು ವೇಳೆ ಮಹಾವಾಕ್ಯದಲ್ಲಿ ಅಜತ್ ಲಕ್ಷಣ ಸ್ವೀಕಾರ ಮಾಡಿದ್ರೆ ತತ್ಪದ ತ್ವಂಪದಗಳ ವಾಚ್ಯ ಅರ್ಥ ಸಂಪೂರ್ಣವಾಗಿ ಇರುವುದು ಅಲ್ಲದೇ ಮತ್ತು ಅಧಿಕವಾಗಿರ್ತಕ್ಕಂಥ ಶೂನ್ಯ ರೂಪ ಅಧಿಕ ಅರ್ಥದ ಸ್ವೀಕಾರ ಮಾಡಬೇಕಾಗ್ತದೆ. ಆದರೆ ಏಕತ್ವದ ವಿರೋಧ ದೂರ ಆಗುವುದಿಲ್ಲ. ಹೀಗಾಗಿ
ಲಕ್ಷಣ ಮಾಡಿದರೆ ಏನು ಪ್ರಯೋಜನ ಸಿದ್ಧ ಆಗುವುದಿಲ್ಲ. ಆದ್ದರಿಂದ ಮಹಾವಾಕ್ಯದಲ್ಲಿ ಅಜತ್ ಲಕ್ಷಣ ಸಂಭವಿಸುವುದಿಲ್ಲ. ಇನ್ನು ಉಳಿತ ಯಾವುದು? ಭಾಗತ್ಯಾಗ ಲಕ್ಷಣ. ಭಾಗತ್ಯಾಗ ಲಕ್ಷಣ ಇದ್ದಲ್ಲಿ ವಿರೋಧಿ ಭಾಗವನ್ನು ಬಿಟ್ಟು ಅವಿರೋಧಿ ಭಾಗದ ಗ್ರಹಣವಾಗುತ್ತದೆ. ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದರೆ ತತ್ ಮತ್ತು ತ್ವಂ ಪದಗಳ ವಾಚ್ಯ ಅರ್ಥದಲ್ಲಿ ಇರುವ ಧರ್ಮ ಸಹಿತ ಮಾಯ ಐತ್ಯಾರೂಪ ವಿರೋಧಿ ಭಾಗದ ತ್ಯಾಗ ಆಗುತ್ತದೆ. ತತ್ ಪದಕ್ಕೆ ವಾಚ್ಯ ಅರ್ಥ ಏನದ ಅಂತ ಕೇಳಿದ್ರೆ ಮಾಯಾ ವಿಶಿಷ್ಟ ಚೇತನ, ಅವಿದ್ಯಾ ವಿಶಿಷ್ಟ ಚೇತನ ಅದಲ್ಲ. ತತ್ ಪದಕ ಮಾಯಾ ವಿಶಿಷ್ಟ ಚೇತನ ವಾಚ್ಯ ಅರ್ಥ. ಮಾಯೆಯಲ್ಲಿ ಚೇತನದ ಪ್ರತಿಬಿಂಬ, ಮಾಯೆಗೆ ಅಧಿಷ್ಠಾನವಾದ ಬ್ರಹ್ಮಚೇತನ, ಈ ಮೂರು ಕುಡಿಸಿ ಈಶ್ವರ ಅಂತ ನಾವು ಕರೆದೀವಿ. ಇನ್ನು ತ್ವಂ ಪದಕ್ಕೆ ಏನಪ್ಪ ಅಂತೀರ? ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಯಾವ ಚೇತನ ಹಾಗೂ ಅಧಿಷ್ಠಾನವಾದ ಕೂಟಸ್ಥ ಚೇತನ ಮೂರು ಸೇರಿ ತ್ವಂ ಪದಕ ಅರ್ಥ ಅಂತ ಹೇಳಿದ್ದೀವಿ. ಇಲ್ಲಿ ವಿರೋಧ ಭಾಗ ಅದಾವ. ಮಾಲಿ ತತ್ಪದೊಳಗೆ ಮಾಯ ಧರ್ಮ ವಿರೋಧದ, ತ್ವಂ ಪದದೊಳಗೆ ಅವಿದ್ಯಾ ವಿರೋಧದ. ಆದ್ದರಿಂದ ಏನು ಮಾಡಬೇಕಾಗತ್ತೆ? ಆ ಅವಿರೋಧಿಯಾದ ಅಸಂಗ ಶುದ್ಧ ಚೇತನ ಗ್ರಹಣ ಆಗುತ್ತದೆ. ಅವೆಲ್ಲ ತ್ಯಾಗ ಮಾಡಿದಾಗ ಅವಿರೋಧಿಯಾಗಿರ್ತಕ್ಕಂಥ ಅಲ್ಲಿಯೂ ಚೇತನದ, ಇಲ್ಲಿಯೂ ಚೇತನದ, ಅವುಗಳ ಏಕತ್ವ ಸಂಭವಿಸುತ್ತದೆ ಮತ್ತು ಅದರಿಂದ ಪರಮ ಪುರುಷಾರ್ಥದ ಪ್ರಾಪ್ತಿಯೂ ಕೂಡ ಆಗುತ್ತದೆ. ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷ. ಪರಪುರುಷಾರ್ಥ ಅಂದ್ರೆ ಯಾವುದು? ಮೋಕ್ಷ. ಕೇಳ್ತಾರೆ ಪರಪುರುಷಾರ್ಥ ಅಂತ, ಅದಕ್ಕೆ ಮೋಕ್ಷ ಅಂತಾರೋ ತಮ್ಮ. ಪರಪುರುಷಾರ್ಥದ ಪ್ರಾಪ್ತಿ ಕೂಡ ಆಗುತ್ತದೆ. ಆದ್ದರಿಂದ ಮಹಾವಾಕ್ಯದ ಭಾಗತ್ಯಾಗ ಲಕ್ಷಣ ಇರುತ್ತದೆ. ನಿಜಗುಣ ಶಿವಯೋಗಿಗಳನ್ನು ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಪರಮಾರ್ಥ ಗೀತೆಯಲ್ಲಿ, ತತ್ವಮಶೀತಿ ಮಹಾವಾಕ್ಯಕ್ಕೆ ತತ್ವಮಶೀತಿ ಪದಂಗಳವಕ್ಕೆ ಶಿವಜೀವೈಕ್ಯವೇ ಕ್ರಮದಿಂದ ಅರ್ಥ ಔಮಪ್ತಂ ವಾಚ್ಯಂ ಲಕ್ಷಾರ್ಥ. ಮಾಯಾದ್ಯುಪಹಿತ ತತ್ಪದ ವಾಚ್ಯ, ಕಾಯಾದ್ಯುಪಹಿತ ತ್ವಂ ಪದ ವಾಚ್ಯ, ಪರತರ ಬೊಮ್ಮನೆ ತತ್ಪದ ಲಕ್ಷ್ಯ, ತೂರ್ಯ ನಿಜಾತ್ಮನೆ ತ್ವಂ ಪದ ಲಕ್ಷ್ಯ. ಉಭಯ ಪದದ ವಾಚ್ಯಾರ್ಥವ ಬಿಟ್ಟು ಶುಭಲಕ್ಷಾರ್ಥವ ಲಕ್ಷಿಸಿಕೊಟ್ಟು ಚಿದಕಂಡೈಕ ರಸವನ್ನು ಹೊಯ್ಯುವುದೋ ಅದು ತಾನೇ ಅಶಿಪದರ್ಥವೆನಿಪುದು. ನೋಡು ನಿಜಗುಣರ ಪಾಂಡಿತ್ಯ. ಒಂದೊಂದು ಸಾಲಿನಾಗೆ ಹಂಗೆ ಹೇಳ್ತಾ ಇದ್ದಾರೆ ನೋಡು. ತತ್ವಮಸಿ ಮಹಾವಾಕ್ಯಕ್ಕೆ ತತ್ವಮಸೀತಿ ಪದಂಗಳವಕ್ಕೆ ವಾಕ್ಯಿಕ ಪದಗಳು. ಆ ವಾಕ್ಯಿಕ ಮೂರು ಪದಗಳು ತತ್ ತಮ್ ಅಸಿ. ಶಿವಜೀವೈಕ್ಯ ಕ್ರಮದಿಂದ ಅರ್ಥ ಹೌದು. ಶಿವಜೀವರ ಐಕ್ಯ, ಶಿವಜೀವರ ಅಭೇದ, ಲಿಂಗಾಂಗ ಸಾಮರಸ್ಯ. ಅರ್ಥಕತ್ತೇನಿಲ್ಲ? ಹೆಸರುಗಳು ಬೇರೆ ಬೇರೆ, ಅರ್ಥ ಒಂದು. ಸಾಹೇಬ್ ಯಾಕೆ ಹೇಳ್ತೀನಿ, ನನಗ್ಯಾಕೆ ಮೂರುವರೆ ಜಗಳಾಡಬಾರ್ದು. ಬಂದು ಜಗಳಕ್ಕೆ ಬೀಳ್ತಾರೆ ಎಲ್ಲರೂ. ಐಕ್ಯ ಇಲ್ಲ ಅಭೇದ ಅಂತಾರ. ಐಕ್ಯ ಅಂದ್ರೂ ಅಭೇದ, ಅಭೇದ ಅಂದ್ರೆ ಐಕ್ಯ. ಲಿಂಗಾಂಗ ಸಾಮರಸ್ಯ ಅಂದ್ರೂ ಜೀವ ಬ್ರಹ್ಮರ ಭೇದ. ತಿಳಿಯಾಗ ಕೂತಿರ್ತಾವ ಗಟ್ಟಂಗೆ ಜಗ್ ಕಾರಣಕ್ಕ ಅವ್ರು ಬೇರೆ ನಾವು ಬೇರೆ. ಆದ್ದರಿಂದ ನೋಡ್ರಿ ಹೆಂಗೆ ಹೇಳ್ತಾರೆ, ಶಿವಜೀವೈಕ್ಯವೇ ಕ್ರಮದಿಂದ ಅರ್ಥ. ಜೀವ ಬ್ರಹ್ಮರ ಏಕತ್ವೇ ಅಂತಲಿಲ್ಲ, ಶಿವಜೀವೈಕ್ಯವೇ. ನೀವು ಎಂಟು ತಿಳ್ಕೊರಿ. ಐಕ್ಯ ಅಂದ್ರೆ ಒಂದ, ಅಭೇದ ಅಂದ್ರೆ ಒಂದ. ಅವು ಮತ್ತ ವಾಚ್ಯಂ ಲಕ್ಷಾರ್ಥ. ಅದರೊಳಗೆ ವಾಚ್ಯ ಅರ್ಥದ ಲಕ್ಷ ಅರ್ಥದ. ಮಾಯಾದ್ಯುಪಹಿತ ತಪ್ಪದ ವಾಚ್ಯ, ಮಾಯಾ ಉಪಾದಿಂದ ಕೂಡಿದ ಚೇತನ. ಮಾಯಾದ್ಯುಪ ಉಪಹಿತ, ಉಪಾಧಿ ವಾಲೆ ಕೋ ಉಪಹಿತ ಕಹತೆ ಹೈ. ಮಾಯಾ ಉಪಾಧಿಯುಳ್ಳ ಚೇತನಕ್ಕೆ ನಾವು ಈಶ್ವರ ಅಂದಿವಿ, ಅದು ವಾಚ್ಯ ಅರ್ಥ. ಕಾಯಾದ್ಯುಪಹಿತ ತಂಪದ ವಾಚ್ಯ. ಈ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ನಾವು ಜೀವ ಅಂತೀವಿ. ಕಾಯಾದ್ಯುಪಹಿತ ಅಂದ್ರೆ ಕಾರ್ಯೋಪಾದರಯಂ ಜೀವ ಕಾರಣೋಪಾದಿ ಈಶ್ವರ.
ಕಾರ್ಯೋಪಾದಿರಯಂ ಜೀವ ಕಾರ್ಯ ಅಂತಃಕರಣ ಕಾರಣ ಮಾಯಾ ಅದಲ್ಲ. ಕಾರ್ಯೋಪಾದಿ ಜೀವ, ಕಾರ್ಯ ಅಂದ್ರೆ ಅಂತಃಕರಣ, ಉಪಾಧಿಗಳವ ಜೀವ, ಕಾರಣೋಪಾಧಿ ಮಾಯಾ ಉಪಾಧಿಗಳವ ಈಶ್ವರ. ಒಂದೇ ಚೈತನ್ಯಕ್ಕೆ ಮಾಯಾ ಉಪಾಧಿಯಾಗುವುದನ್ನು ಈಶ್ವರ ಅಂತ ಹೆಸರು ಬಂತು. ಅದೇ ಚೈತನ್ಯಕ್ಕೆ ಅಂತಃಕರಣ ಅಥವಾ ಅವಿದ್ಯ ಉಪಾಧಿಯಾಗುವುದು ಜೀವ ಅಂತ ಹೆಸರು ಬಂತು ಅಲ್ಲ. ಪರತರ ಬೊಮ್ಮನೆ ತತ್ಪದ ಲಕ್ಷ ತೂರ ನಿಜಾತ್ಮನೆ ತ್ವಂಪದ ಲಕ್ಷ. ಪರತರ ಬೊಮ್ಮವೇ ಶ್ರೇಷ್ಠವಾಗಿರ್ತಕ್ಕಂಥ ಪರಬ್ರಹ್ಮವೇ ತತ್ಪದಕ್ಕೆ ಲಕ್ಷ ಅರ್ಥ. ತೂರ್ಯ ನಿಜಾತ್ಮನೇ ಪ್ರತ್ಯೇಗಾತ್ಮನೇ ತ್ವಂಪದಕ ಲಕ್ಷ ಅರ್ಥ. ಉಭಯ ಪದದ ವಾಚ್ಯಾರ್ಥ ಬಿಟ್ಟು ಎರಡು ಪದದ ವಾಚ್ಯಾರ್ಥ ಬಿಡ್ರಿ, ಶಿವಲಕ್ಷಾರ್ಥವ ಲಕ್ಷಿಸಿಕೊಟ್ಟು. ಆ ಲಕ್ಷಾರ್ಥ ಏನು? ಚಿದಕಂಡ ಐಕ್ಯ ರಸವನ್ನು ಹೊಬ್ಬುದು ಅದು ತಾನೇ ಪರಮಾರ್ಥವೆನಿಪುದು. ಅದೇ ನಶಿಪದ ಅರ್ಥವೆನಿಪು. ನಶಿಪದಕ್ಕೆ ಅಭೇದವನ್ನು ಮಾಡುವುದು ಹೇಳ್ರಿ. ಅದಕ್ಕೋಸ್ಕರವಾಗಿ ಹೇಳಬೇಕಾದದ್ದೇನು? ಈ ವಾಚಾರ್ಥವನ್ನು ಬಿಟ್ಟಾಗನೇ ಐಕ್ಯ ಸಂಭವಿಸುತ್ತದೆ. ಕೆಲವು ಮಂದಿಗೆ ನೀನೇ ಪರಮಾತ್ಮ ಅಂದ್ರ ಏನ್ರಿ ಇದು ಸ್ವಾಮಿಗಳ ಎಂಥ ಪಾಪ, ನಾ ಪರಮಾತ್ಮ ಆದ್ಮೇಲೆ ಪಾರ್ವತಿ ನನಗೇನಾದಯಪ್ಪ, ಅಯ್ಯೋ ನಿನ್ನ ಬುದ್ಧಿಗೆ ಬೆಂಕಿ ಹಚ್ಚಲಿ. ಯಾವ ಪರಮಾತ್ಮ ಸುದ್ದಿ ಮಾತಾಡಕತ್ಯಾರೋ? ಆ ಕೈಲಾಸದಾಗ ಹೆಂಡತಿ ಪಾರ್ವತಿ ಹಿಡ್ಕೂತ ಪರಮಾತ್ಮ ಅಲ್ಲೋ, ಇಲ್ಲಿ ಸಚ್ಚಿದಾನಂದ ರೂಪ ನಿರಾಕಾರ ನಿರ್ಗುಣ ಪರಮಾತ್ಮ ನೀನಿದ್ದಿ ಅಂತ ಅಭಿಪ್ರಾಯ ಐತಿ ಅಲ್ಲ. ಅದಕ್ಕೋಸ್ಕರವಾಗಿ ಯಾರಿಗೆ ವೇದಾಂತ ಸಂಸ್ಕಾರ ಇರುವುದಿಲ್ಲ ಅವ್ರು ನೀನೇ ಪರಮಾತ್ಮ ಅದೆಯಾ ಅಂದ ಕೂಡಲೇ ಪಾಪ ಕಟ್ಕೊಂಡಂಗೆ ಆಕೈತಿ ಅಂತ ಅವ್ರ ಕಲ್ಪನಾ ಹುಚ್ಚಿಗಳು. ಏನ್ರಿ ಯಾಕೆ ಹಿಂಗಾಕೈತಿ ಅಂತ ಕೇಳಿದ್ರೆ ಸಂಸ್ಕಾರ ಇಲ್ಲ. ಬಾಯಿ ಕಪ್ಪಿ ಹಾಗೆ ನಮ್ಮದೇ ಸತ್ಯ ಅಂತ ಕೂತಿರ್ತಾವಲ್ಲ ಬಾಯಿ ಕಪ್ಪಿಗಳು, ಅವಕ್ಕಿದ ಅರ್ಥ ಆಗೋದಿಲ್ಲ ತಮ್ಮ. ಇಲ್ಲಿ ಆ ಸಚ್ಚಿದಾನಂದ ರೂಪನ ಏನೇ ಇದ್ದೀಯಾ ಅಂದ್ರೆ ನಾನಂತ ಹೇಳಂಗಿಲ್ಲ ತಮ್ಮ. ಇದನ್ನ ಶರಣರು ಕೂಡ ನೋಡಿ, ಶರಣರು ಕೂಡ ತತ್ವಮಸಿ ಮಹಾವಾಕ್ಯವನ್ನು ಬಿಟ್ಟಿಲ್ಲ. ಉರ್ಲಿಂಗ ಪದ್ಯ ಅಂತ ಒಬ್ಬ ಶರಣ ಬರ್ತಾನೆ. ಒಬ್ಬ ಏನೇನೇ ಉರ್ಲಿಂಗ ಪದ್ಯ ಶರಣ ಒಂದು ವಚನ ಬರೀತಾ ಇದ್ದಾನೆ. ತತ್ಪದವೇ ಲಿಂಗವೆಂದರು ಹೀ, ತ್ವಂಪದವೇ ಅಂಗವೆಂದರು ಹೀ, ಅಶಿಪದವೇ ಪ್ರಾಣವೆಂದರು ಹೀ, ಅಂಗವೇ ಲಿಂಗ ಲಿಂಗವೇ ಪ್ರಾಣವೆಂದು ಶ್ರೀ ಗುರು ಇಷ್ಟಲಿಂಗವ ಕೊಟ್ಟು ದೃಷ್ಟಲಿಂಗವ ತೋರಿದ ಬಳಿಕ ತತ್ವಮಸಿ ಪದ ನಿಮ್ಮ ಶರಣರು ಉರ್ಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ. ನೋಡಿ ಇಂತಹ ಪದಗಳಿಗೆಲ್ಲ ಇಂತಹ ಶರಣರಿಗೆ ಅವ್ರು ಹೇಳ್ತಾರೆ ಗೊತ್ತಕ್ಕೆ ಕೆಲವು ಮಂದಿ, ಅವ್ರು ವೇದಾಂತಿಗಳು, ನೀವೇನಾಗಿರಿ ಅಷ್ಟ ಅವ್ರು ವೇದಾಂತಿಗಳು ಅಂತ ಅವ್ರು ಕೈ ಬಿಡ್ತಾರೆ. ಕೆಲವು ಮಂದಿ ಅಲ್ಲಮ ಪ್ರಭು ವೇದಾಂತಿಗಳಂತಾರೆ, ಯಮ ವೇದಾಂತಿ ಅಂತಾರೆ, ಚಾಣಬಸವಣ ವೇದಾಂತಿ ಅಂತ ತಲೆ ಹಾಕೊಂಡು ಕೂತಾರ. ಅಲ್ಲ, ಎಲ್ಲರೂ ವೇದಾಂತಿಗಳೇ ಅದಾರ, ಅದ್ರ ಅರ್ಥ ಗೊತ್ತಿಲ್ಲದಕ್ಕಾಗಿ ಈ ಮನುಷ್ಯ ಹಂಗಂತಾರ. ನೋಡಿ ತತ್ಪದವೇ ಲಿಂಗವೆಂದರು ಹೀ ಅಲ್ಲ. ತತ್ಪದಕ್ಕೆ ಈಶ್ವರ ಅಂತೀನಿಲ್ಲ ನಾವು ನೀವು, ಅವ್ರು ಲಿಂಗ ಅಂತ. ಲಿಂಗ ಅಂದ್ರೆ ಕೈಯಾಗ ಅಡಿಕೆ ಇದ ಅಲ್ವಯಪ್ಪ, ಜಗದಗಲ ಮುಗಿಲಗಲ ನೆಗೆಯಗಲ ನಿಮ್ಮಗಲ, ಆಕಾಶದ ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ನಿಮ್ಮ ಶ್ರೀ ಚರಣ ಅದಮ್ಯ ಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಿಯ. ಬಸವಣ್ಣ ಹೇಳಿ ಮಾತ ನಮ್ಮ ತಿಲಾಗಿನ 10 ವರ್ಷ ಜಗತ್ ಬಿದ್ದು ನಾವು ಬರ್ತೇನ. ಬಸವಣ್ಣ ಹೇಳಿದ ಮಾತ ಅರ್ಥ ಅವದ್ದು ಏನು ಮಾಡೋದು, ಹಣೆ ಬಡ್ಕೋದು ಮತ್ತೇನು ಮಾಡಂಗಿಲ್ಲ ಅಂತ. ಅದು ನೋಡಿ ಎಷ್ಟು ಚಂದ ಹೇಳ್ತಾರೆ. ತತ್ಪದವೇ ಲಿಂಗವೆಂದರು ಹೀ ಈಶ್ವರ, ತ್ವಂಪದವೇ ಅಂಗವೆಂದರು ಹೀ ಅರೆ ಜೀವಾತ್ಮ. ಅಂಗ ಅಂದ್ರೇನು? ಜೀವಾತ್ಮ. ಕೇಳಾಕ ಇವ್ರಿಗೆ ಪುರುಷತ್ತಿಲ್ಲ, ಹೇಳಾಕ ಗುರುಬ ಹಂಗಂದ್ರೆ ಏನ್ರಿ, ಲಿಂಗ ಅಂದ್ರೆ ಏನ್ರಿ, ಕೇಳಾಕ ಇವ್ರಿಗೂ ಪುರುಷತ್ತಿಲ್ಲ, ಹೇಳಾಕ ಅವಗೂ ಪುರುಷತ್ತಿಲ್ಲ. ಕೇಳಿ ಹೇಳೋ ಅದನ್ನ ತಾಕತ್ತೂ ಹಣೆ ಬರ, ನಮ್ಮ ಹಣೆ ಬರ ಏನ್ ಮಾಡಕ್ ಬರಂಗಿಲ್ಲ ತಮ್ಮ. ತತ್ಪದವೇ ಲಿಂಗವೆಂದರು ಹಿ, ತ್ವಂಪದವೇ ಅಂಗವೆಂದರು ಹಿ, ಅಶಿಪದವೇ ಪ್ರಾಣವೆಂದರು ಹಿ. ಪ್ರಾಣ ಅಖಂಡೇಕ
ಪಶು ಪಕ್ಷಿಗಳಲ್ಲಿರೋ ಪ್ರಾಣವೇ ಮನುಷ್ಯನಲ್ಲಿ, ಗಂಡಸನಲ್ಲಿರೋ ಪ್ರಾಣ ಹೆಂಗಸನಲ್ಲಿ ಐತೆ. ಎಲ್ಲ ಹೆಂಗಸನ ಪ್ರಾಣ ಬೇರೆ, ಗಂಡಸನ ಪ್ರಾಣ ಬೇರೆ ಐತಿ. ಪ್ರಾಣ ಖಂಡೇ ರಸೇಕಿದ್ದಂಗನೆ ಅಶಿಪದ. ಹಾ, ಪ್ರಾಣವೆಂದರು ಹಿ ಲಿಂಗವೇ ಅಂಗ, ಅಂಗವೇ ಲಿಂಗ, ಅಂಗವೇ ಲಿಂಗ, ಲಿಂಗವೇ ಪ್ರಾಣವೆಂದು ಶ್ರೀ ಗುರು ಇಷ್ಟಲಿಂಗವ ಕೊಟ್ಟು ದುಷ್ಟಲಿಂಗವ ಅಂದ್ರೆ ಎಲ್ಲವನ್ನು ಅರಿತಕ್ಕಂಥ ದುಷ್ಟಲಿಂಗ ಅಂದ್ರೇನು? ಪರಬ್ರಹ್ಮ ಚೈತನ್ಯ. ಇಲ್ಲಿ ಅಲ್ಲ, ಪರಬ್ರಹ್ಮ ಚೈತನ್ಯ ತೋರಿದ ಬಳಿಕ ತತ್ವಮಸಿ ಪದ ನಿಮ್ಮ ಶರಣರು ಅಲ್ರಿ. ಏನಿದು ಲಿಂಗಾಂಗ ಸಾಮರಸ್ಯ ಅನ್ನೋದು ಭಾರಿ ಅದು ಆಳವಾದ ವಿಚಾರವೇ. ಪರಂತು ಏನು ಮಾಡುದು, ಇವತ್ತಿನ ಕಾಲದಾಗ ನಮಗದು ಏನೋ ಆಗಿಬಿಟ್ಟದ, ಏನೋ ಆಗಿಬಿಟ್ಟದ ತಮ್ಮ. ಅದಕ್ಕೆ ಲಿಂಗ ಕಟ್ಟುವ ಬಳಿಕ ಸಾಮರಸ್ಯವನ್ನ ಸಾಧಿಸ್ಬೇಕು. ಒಬ್ಬ ಮಹಾತ್ಮ ಬರೀತಾ ಇದ್ದಾನಲ್ಲ, ಹಾಲು ಹರಿಯ ಮೇಲೆ ಮಜ್ಜಿಗೆಯ ತುಂಬಿರಿಸಿದರೆ ಹೆಪ್ಪಾಗಬಲ್ಲದೆ ಸಮರಸದಿಂದಲ್ಲದೆ. ಎಷ್ಟು ಚಿಂತನೆ ಮಾಡ್ಯಾರ ನಮ್ಮ ಶರಣರು. ಅಟ್ಟು ಹಾಲು ಹೋಗುವಂಗ ಇಲ್ಲಿ ಕಂಪನಿ ಏನಂತ ನೋಡ್ರಿ, ಹಾಲು ಹರಿಯ ಮೇಲೆ ಮಜ್ಜಿಗೆ ತುಂಬಿರಿಸಿದರೆ ಹೆಪ್ಪಾಗಬಲ್ಲದೆ ಸಮರಸದಿಂದಲ್ಲದೆ. ಮಜ್ಜಿಗೆ ಗಡಿಗೆ ಮ್ಯಾಲ ಇಟ್ಟಾನ, ಹಾಲಿನ ಗಡಿಗೆ ಕೆಳಗೆ ಇಟ್ಟಾನ. 2 ದಿವಸ ಇದ್ರೆ ಸಮರಸ ಆಕೈತ, ಹೆಪ್ಪಾಕೈತನ್, ಬ್ಯಾನ್ ಸಿಗ್ತೈತನ್? ಇಲ್ಲ. ಅಂಗದ ಮೇಲೆ ಲಿಂಗವ ಧರಿಸಿದೋಡೇನೋ, ಅಂಗದ ಮೇಲೆ ಲಿಂಗವ ಧರಿಸಿದೋಡೇನೋ ಸಮರಸವಾಗಬಲ್ಲದೆ. ಶಿವಜ್ಞಾನವಿಲ್ಲದೆ ಅಖಂಡೇಶ್ವರ. ಶಿವಜ್ಞಾನ ಆಗದ ಹೊರತಾಗಿ ಸಮರಸ ಆಗೋದಿಲ್ಲ. ನೀ ಬರೇ ಅಂಗದ ಮೇಲೆ ಲಿಂಗ ಕಟ್ಕೊಂಡು ತಿರುಗಾಡಿ ಅಂದ್ರೆ ಹಾಲು ಹರಿ ಮ್ಯಾಲ ಮಜ್ಜಿಗೆ ಇಟ್ಕೊಂಡು ತಿರುಗಾಡ್ದಂಗ ಆಗೈತಿ ತಮ್ಮ. ಅದೇನು ಸಾಧಿಸೋ, ಸಮರಸವನ್ನು ಮಾಡೋ. ಅವ್ರದ್ದು ಅದ ಆದದ, ನಮ್ಮದು ಅದ ಆದದ. ಇದ್ರಾಗ ಯಾವ ಭೇದನೂ ಇಲ್ಲ. ಆದರೆ ತಿಳಿಲಾರ್ದಕ್ಕಾಗಿ ಎಷ್ಟೋ ಜನ ಏನೋ ಮಾಡ್ಕೊಂಡು ಕೊಂಡಿರ್ತಾರಪ್ಪ. ಆದ್ದರಿಂದ ಒಟ್ಟಿನ ಮೇಲೆ ಹೇಳಿದಂಗಾತು, ತತ್ವಂ ಪದಗಳಲ್ಲಿ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ಲಕ್ಷಾರ್ಥ ಗ್ರಹಣ ಮಾಡಿದರೆ ಭಾಗತ್ಯಾಗ ಲಕ್ಷಣಗಳ ಮೂಲಕವಾಗಿ ಜೀವ ಬ್ರಹ್ಮರ ಅಭೇದವೇ ಸಿದ್ಧವಾಗುತ್ತದೆ ಅಂತ ಹೇಳಿದ್ರೆ ಮುಂದಿನ ವಿಷಯ ನಾಳೆ. सद्गुरुनाथ महाराज की जय।